ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಳೆನಿಂಬೆ ಮಾದಾಳಕ್ಕೆ ಹುಳಿ ನೀರು ನೆರೆದವರಾರಯ್ಯ. ಕಬ್ಬು ಬಾಳೆ ಹಲಸು ನಾರೆ ಕೇಳಕ್ಕೆ ಸಿಹಿ ನೀರು ನೆರೆದವರಾರಯ್ಯ. ಕಳವೆ ಶಾಲೆಗೆ ಓಗರುವ ದುದಕವ ನೆರೆದವರಾರಯ್ಯ. ಮಲ್ಲಿಗೆ ಪಚ್ಚೆಗೆ ಪರಿಮಳ ಉದಕವ ನೆರೆದವರಾರಯ್ಯ. ಇಂತೀ ಜಲವೂ ಒಂದೇ ನೆಲವೂ ಒಂದೇ ಆಕಾಶವೂ ಒಂದೇ. ಒಂದೇ ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾದ ಹಾಗೆ ಎನ್ನ ದೇವ ಚನ್ನ ಮಲ್ಲಿಕಾರ್ನ ಏನು ಹಲವು ಜಗಂಗಳ ಕೂಡಿಕೊಂಡಿದ್ದರೇನು ತನ್ನ ಪರಿ ಬೇರೆ. 12ನೇ ಶತಮಾನದ ಬಸವಾದಿ ಪ್ರಮುಖರ ಹನುಮಂತರಲ್ಲಿ ಸ್ಮರಿಸಿಕೊಳ್ಳುತ್ತಾ ಪತ್ರಿಜಿಯವರು ಮೊದಲು ಮಾಡಿಕೊಂಡು ಬಾಬಾಜಿಯವರು ಹಾಗೂ ಎಲ್ಲ ದಾರ್ಶನಿಕರು ದಿಗ್ಗಜರು ಸಾಧು ಸಂತರ ಜ್ಞಾನಿಗಳ ಪಾದಾರವಿಂದಗಳಿಂದ ತಮಸ್ತಕಳಾಗಿ ಮಹಾವತಾರ ಫೌಂಡೇಶನದ ರೂಹಾರಿಗಳಾದಂತ ರಂಗನಾಥ ಗುರುಜಿಯವರಿಗೆ ಅನಂತನಂತ ಶರಣಾರ್ಥಿಗಳನ್ನು ಹೇಳುತ್ತಾ ಈ ಯಾವ ಎಲ್ಲದರ ಬೆನ್ನೆಲುಬಾಗಿ ಯಾವ ರೀತಿ ಒಂದು ಹಡಗಿನಲ್ಲಿ ಹಲವು ಜನರನ್ನು ಸಾಗರವನ್ನು ದಾಟಿಸಲು ಪ್ರಯತ್ನ ಪಡುವಂತೆ ನಮ್ಮ ನಾಗರತ್ನ ರತ್ನಮ್ಮ ಮೇಡಮರಾಗ್ಲಿ ಅಥವಾ ನಮ್ಮ ನಂದಿನಿ ಮೇಡಮರು ಆಗ್ಲಿ ನಂದಾ ಮೇಡಮ್ಮ ಇನ್ನೂ ಅನೇಕ ನಮ್ಮ ಎಲ್ಲರೊಡಗೂಡಿ ಯಾವ ರೀತಿ ಶ್ರಮ ವಹಿಸ್ತಾ ಇದಾರಲ್ಲ ಅವರಿಗೆ ಮೊಟ್ಟ ಮೊದಲು ಅನಂತನಂತ ಶರಣಾರ್ಥಿಗಳು. ಕಾರಣ ಮಹಾ ಅವತಾರ ಎಂಬ ಹಡಗನ್ನು ಏರಿ ಒಬ್ಬರಿಗೊಬ್ರು ಕೈ ಹಿಡಿದುಕೊಂಡು ಈ ಭವಸಾಗರವನ್ನು ಧ್ಯಾನದ ಮುಖಾಂತರ ನಾವು ಈ ಭವಸಾಗರವನ್ನು ದಾಟಲು ಯಾವ ರೀತಿ ಶ್ರಮ ಪಡ್ತಾ ಇದ್ದಾರೆ ಅಂತ ಹೇಳಿಕೆ ನನಗೆ ಹೃದಯ ತುಂಬ ಬರ್ತಾ ಇತ್ತು. ಅದಕ್ಕಾಗಿ ನಾನು ತಮ್ಮೆಲ್ಲರಿಗೆ ಪ್ರತ್ಯೇಕವಾಗಿ ನಾನು ಶರಣಾರ್ಥಿಗಳನ್ನು ಹೇಳ ಬಯಸುತ್ತೇನೆ. ಅದೇ ಪ್ರಕಾರ ಎಲ್ಲ ನಮ್ಮ ಆತ್ಮ ಬಂಧುಗಳಿಗೂ ಸಹಿತ ಅನಂತ ಶರಣಾರ್ಥಿಗಳು. ಇವತ್ತಿನ ವಿಷಯ ನನಗೆ ನಿಸರ್ಗ ಅದ ಅನುಭವಗಳು. ಯಾವ ರೀತಿ ನಮಗೆಲ್ಲ ಭಗವಂತ ನಮಗೆ ನಿಸರ್ಗವನ್ನು ಕೊಟ್ಟಿದ್ದಾನ, ಅದನ್ನು ಯಾವ ರೀತಿ ನಾವು ಅನುಭವಿಸ್ತಾ ಇದ್ದೇವೆ. ಹಳ್ಳಿಯಿಂದ ದಿಲ್ಲಿವರೆಗೂ ನಮ್ಮ ಜೀವನ ಸಾಗ್ತಾನ ಇದೆ, ಹೌದಾ? ಯಾರು ಹಳ್ಳಿಗಳಿರ್ಲಿಲ್ಲ, ಎಲ್ಲರೂ ಹಳ್ಳಿಗಳ ಅನುಭವ ಉಂಟು. ಮೊದಲು ನಾವು ಏನ್ ಮಾಡ್ಬೇಕು, ಹಳ್ಳಿ ಕಡೆ ನಾವು ಗಮನ ಕೊಡಬೇಕಲ್ವಾ? ಕಾರಣ ಹಳ್ಳಿಯಲ್ಲೇ ಹುಟ್ಟಿ ನಾವೆಲ್ಲರೂ ಹಳ್ಳಿಯಲ್ಲೇ ಬೆಳೆದು ಹಳ್ಳಿಯಲ್ಲೇ ಒಂದು ಜೀವನದ ಭವ್ಯವಾದಂತ ಸುಖ ಸಮೃದ್ಧಿಯನ್ನು ಪಡ್ತಾ ಇದ್ದೇವೆ. ಏನೋ ಕೆಲವೊಬ್ರು ನಾವು ದೊಡ್ಡ ಸಿಟಿಯಲ್ಲಿ ಬೆಳಿತಾ ಇರ್ಬೋದು, ಆದ್ರೂ ಸಹಿತ ಹಳ್ಳಿಯಲ್ಲಿ ರೈತರು ಬೆಳೆದಂತ ಒಂದು ದವಸ ಧಾನ್ಯಗಳು ಉಂಟಾ ಇಲ್ವಾನು? ಈಗಿನ ಮಕ್ಕಳು ನೋಡ್ರಿ, ಹಾಲು ಎಲ್ಲಿಂದ ಬರ್ತದೆ ಅಂತ ಕೇಳಿದಾಗ ಪಾಕೆಟ್ದಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ. ಗೊತ್ತೇ ಇಲ್ಲ ಪಾಪ ಮಕ್ಕಳಿಗೆ. ಹಳ್ಳಿ ಜನರು ಒಂದು ಯಾವ ರೀತಿ ಹಸುಗಳಿಂದ ಎಮ್ಮೆಗಳಿಂದ ಹಾಲನ್ನು ಬರ್ತದೆ ಅನ್ನುವಂತ ಮಕ್ಕಳಿಗೆ ಗೊತ್ತೇ ಇಲ್ಲ. ಆದ್ರೆ ನಾವು ಇಲ್ಲೆಲ್ಲ ಕೂಡಿದವಲ್ಲ, ನಾವೆಲ್ಲ ಹಳ್ಳಿಯ ಜೀವನದ ಅನುಭವಗಳುಳ್ಳವ್ರದ್ದು. ಅದೇ ನಮ್ಮ ಮೊಮ್ಮಕ್ಕಳಿಗೆ ಗೊತ್ತಿಲ್ಲ. ಕಾರಣ ನಮ್ಮ ಮಕ್ಕಳು ಎಲ್ಲಿದಾರ? ಸಿಟಿ ಇಲ್ಲದಾರ. ಆ ಮೊಮ್ಮಕ್ಕಳು ತಪ್ಪಲ್ಲದು. ಯಾವ ಅಜ್ಜ ಅಜ್ಜಿಯರ ಹೇಗೆ ಅಂತ ಕಸಿಂದು ರಜೆಯಲ್ಲಿ ಕರೆದುಕೊಂಡು ಬಂದು ಆ ಯಾವ ಹಳ್ಳಿಯ ವಿನ್ಯಾಸವನ್ನು ಸೊಬಗನ್ನು ಅಜ್ಜ ಅಜ್ಜಿಯರ ಪ್ರೀತಿ ಮಮತೆಯನ್ನು ನೀರು ಮಳೆ ಬೆಳೆ ಹೀಗೆಲ್ಲದ್ರಿಂದ ಅನುಭವ ಉಂಟಾಗಬೇಕಾದ್ರ ನಮ್ಗೆ ಏನ್ ಬೇಕು? ಹಳ್ಳಿಗಳೇ ಬೇಕಲ್ವಾ? ಅದಕ್ಕಾಗಿ ನಮಗ ಆ ಹಳ್ಳಿಯ ಸೊಬಗನ್ನು ಎಷ್ಟು ವರ್ಣಿಸಲಿಕ್ಕೂ ಸಾಧ್ಯ ಆಗೋದು ಅಸಾಧ್ಯ ಅಂತ ಹೇಳ್ಬಹುದು. ಇಲ್ಲಿ ಇನ್ನೊಂದು ಕಡೆ ಹೇಳ್ತಾರ, ರವಿ ಕಾಣದ್ದನ್ನು ಕವಿ ಕಾಣುವನು. ಹೌದಾ? ರವಿ ಕಾಣದನ್ನು ಕೆಲವೊಂದು ರವಿಗೆ ಸೂರ್ಯನಿಗೆ ಕಣ್ಮರೆ ಆಗಬಹುದು, ಆದ್ರೆ ಅದೇ ಸೃಷ್ಟಿ ಸೌಂದರ್ಯ, ಅದೇ ಹಳ್ಳಿಯ ವಾತಾವರಣ, ಹಳ್ಳಿಯ ಜನರು ಪ್ರತಿಯೊಂದೆಲ್ಲ ಒಂದು ಕವಿಯ ಕೈಯಲ್ಲಿ ಸಿಕ್ಕರೆ ಎಂಥ ಸುಂದರವಾದ ಕವನ, ಎಂಥ ಒಂದು ಸುಂದರವಾದ ಕವನ, ಭಾವ ತುಂಬಿ ಹಾಡ್ತಾ ಇದಾರ ಅವರು. ಅಂದಾಗ ನಮಗೆ ಏನ್ ಮಾಡ್ಬೇಕು? ಹಳ್ಳಿಯ ಒಂದ್ ಸ್ವಲ್ಪ ರೈತರ ಕಡೆ ನಾವು ಬರೋಣ. ಅವ್ರು ಯಾವ ರೀತಿ ತಮ್ಮ ಹೊಲದಲ್ಲಿ ಸ್ವಚ್ಛತೆಯನ್ನು ಮಾಡಿ ಆಮೇಲೆ ಬೀಜವನ್ನು ಬಿತ್ತಿ ಆ ಬೀಜವನ್ನು ಬಿತ್ತಿದ ತಕ್ಷಣ ಮನೆಯಲ್ಲಿ ಕೂಡುದಿಲ್ಲ, ಅವರು ಏನ್ ಮಾಡ್ತಾ ಇದಾರ? ಆ ಬೀಜವು ಮೊಳಕೆ ಒಡ್ತಾ ಇದೆಯೇ ಇಲ್ಲೋ, ಪ್ರತಿಯೊಂದು ಸಾಲಿನಲ್ಲಿ
ಬಿತ್ತಿದೆ ಬೀಜದತ್ತ ಗಮನ ಹರಿಸ್ತಾವ್ರು. ಪ್ರತಿನಿತ್ಯ ಪ್ರತಿ ಕ್ಷಣಗಳು ಸಹಿತ ಅದನ್ನ ಅವಲೋಕನ ಮಾಡ್ತಾ ಇದಾರೆ. ನೋಡ್ಬೇಕಾರದು ಯಾವ ರೀತಿ ಅದು ಮೊಳಕೆ ಹೊಡ್ತಾ ಇದೆ, ಅವ್ರಿಗೆ ಎಷ್ಟು ಆನಂದ, ಹೃದಯ ತುಂಬಿ ಬರ್ತದ. ಬೆಳಿತಾ ಇದೆ. ಏನಾದ್ರು ಸ್ವಲ್ಪ ಕೊರತೆ ಆಯ್ತು, ಗೊಬ್ಬರ ನೀರು ಏನಾದ್ರೂ ಕೊರತೆ ಆಯ್ತಂದ್ರ ಇದಕ್ಕೆ ನೀರು ಕಡಿಮೆ ಬಿದ್ದದಲ್ಲ ಅಂತ ಹೇಕಶಿಂದ ತನ್ನ ಮಗು ಯಾವ ರೀತಿ ಊಟ ಮಾಡದಿದ್ದರ ಒಂಥರ ತಾಯಿ ಒಂದು ಆ ಮಗುವಿಗೆ ಮರುತಾಳೋ ಹಾಗೆ ತಾವು ಬಿತ್ತಿದ ಬೀಜ ಸರಿಯಾಗಿ ಒಂದು ಮೊಳಕೆ ಒಡೆದೇ ಇದ್ರು ಸಹಿತ ಆ ಮಾತೃ ಹೃದಯದಂತ ಆ ರೈತರು ಸಹಿತ ನೋವು ಪಡ್ತಾ ಇದಾರ. ಅನುಭವ ನಮಗೆಲ್ಲ ಗೊತ್ತಾಗ್ತದ್ರ ಅದು ಯಾವ ರೀತಿ ಅಂತ ಹೇಕಶಿಂದ್ರ. ಅದಕ್ಕಾಗಿ ಅದು ಯಾವಾಗ ಒಂದು ಮೊಳಕೆ ಒಡೆದು ಸಸಿಯಾಗಿ ಕಾಯಾಗಿ ಹಣ್ಣಾಗಿ ಸಂಪೂರ್ಣ ಅದು ತನ್ನ ಬೆಳೆ ಆಗಿ ಅದನ್ನು ಮನೆಗೆ ತಲುಪುವವರೆಗೆ ಅದರ ಪ್ರತಿಯೊಂದರ ಅದ್ರ ಜೀವದಲ್ಲಿ ಜೀವ ಆಗಿರ್ತಾನ ಯಾರು? ರೈತ. ಎಷ್ಟಂತ ನೋಡ್ರಿ ಅವನು. ಯಾಕಂದ್ರ ಇವತ್ತು ನಮ್ಮ ಭಾರತ ದೇಶ ಒಂದು ರೈತರ ಬೆನ್ನೆಲುಬು. ಎಷ್ಟೊಂದು ರೈತರ ಕಡೆ ನಾವು ನೋಡ್ಬೇಕಾದ್ರ ಎಂತ ಅನುಭವ, ಎಂತ ಸಂಭ್ರಮ ನೋಡ್ರಿದು. ಅದು ಯಾವ ರೀತಿ ಬಣ್ಣಿಸಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕಾಗ ಈಗೇನೋ ಕಾಲ ಬದಲಾಗಿರ್ಬೋದ್ರದು. ಈಗಿನ ಎಷ್ಟೇ ಒಂದು ಆಧುನಿಕತೆ ಬಂದವ ಎಲ್ಲಿ ಹಳ್ಳಿಗಳಲ್ಲೂ ಸಹಿತ ಎಲ್ಲಾ ಕಡೆಗೂ ತನ್ನ ಕೈ ಚಾಚ್ತಾ ಇದಾವ ಆಧುನಿಕತೆ. ಆದ್ರೂ ಸಹಿತ ಇನ್ನೂ ಕೆಲವೊಂದು ಏನಾಗ್ತದ, ನಮ್ಮ ಹಳ್ಳಿಗಳು ಹಳ್ಳಿಗಳಾಗಿಯೇ ಉಳಿದಿವೆ. ಇದೊಂಥರ ನಮಗೆ ಸಂತಸದ ವಿಷಯ ಅಂತ ಹೇಳ್ಬೋದು. ಕಾರಣ ಈಗ ಹೇಗೆ ಮುಗಿಲು ಮುಟ್ಟುವ ಆತುರ ಪ್ರತಿಯೊಬ್ಬರಿಗೆ. ನೆಮ್ಮದಿ ಇಲ್ರಿದು, ನೆಮ್ಮದಿ ಇಲ್ಲ. ಹೆಂಗ ಯಾವ ರೀತಿ ನಾವಾಗೆಲ್ಲ ಮುಗಿಲು ಮುಟ್ಟು ಆತುರ ಇದ್ದ ಕಶಿಂದ ಏನ್ ಮಾಡ್ತೇವು, ಯಾವ ಕಾಡಿನಲ್ಲಿರುವಂತ ಗಿಡ ಮರಗಳನ್ನೆಲ್ಲ ಕಡಿದು ನಾಶ ಮಾಡ್ತಾ ಇದ್ದೇವೆ ನಾವು. ಅದರಿಂದ ಎಷ್ಟೊಂದು ನಮ್ಮ ಆರೋಗ್ಯ, ಪ್ರತಿಯೊಂದು ಮಳೆ ಬೆಳೆಗಳಿಗೆ ಎಷ್ಟೊಂದು ನಮಗೆ ಹಾನಿ ಉಂಟಾಗ್ತದಂತ ಅನುಭವ ಇದೆ. ಇದ್ದರೂ ಸಹಿತ ನಾವು ತಕ್ಷಣ ಸಿರಿವಂತರಾಗಬೇಕು, ತಕ್ಷಣ ನಾವು ಎತ್ತರಕ್ಕೆ ಹಾರಬೇಕು ಅನ್ನಂತ ಒಂದು ದುರಾಶೆ ಮನೋಭಾವಗಳವರಾಗಿದ್ದೇವೆ ನಾವೆಲ್ಲರೂ. ಅದಕ್ಕಾಗಿ ಏನಾಗಿದೆ ಅಂತ ಕೇಳಿದ್ರ ಅದ ಆತುರದಿಂದ ಅಷ್ಟೇ ಅಲ್ಲ, ಕಟ್ಟಡವನ್ನು ಕಟ್ತಾ ಇದ್ದೇವೆ. ಯಾವ ರೀತಿ ಕಟ್ಟಡ, ಎಂತೆಂತ ಕಟ್ಟಡಗಳು ನೋಡ್ಬೇಕ್ರಿದು. ಅಂತ ಕಟ್ಟಡಗಳೆಲ್ಲ ಕಟ್ಟೋದು, ಆಮೇಲೆ ಹಗಲು ರಾತ್ರಿ ಅಂತ ಕಶಿಂದ ಓಡಾಡುತ್ತಿರುವ ವಾಹನಗಳು, ಎಲ್ಲರೂ ಅನುಭವ ಇದ್ರಿದು. ಏನು ಹೇಳಿಕ್ ಹತ್ತೋದಿಲ್ಲ. ಆ ಸಹಿತ ಒಂಥರ ನೋವನ್ನು ವ್ಯಕ್ತಪಡಿಸ್ಬೇಕಾಗಿದ್ರಿ ನಾನು ಮೊದಲು, ಆಮೇಲೆ ಆನಂದದ ಅನುಭವ ಮಾಡ್ಕೋಬೇಕು. ಆ ವಾಹನಗಳು ಅದರಿಂದ ಏನಾಗ್ತದ, ಆ ವಾಹನಗಳಿಂದ ನೋಡ್ರಿ ಒಂದು ಮನೆಗೆ ಒಂದು ವಾಹನ ಅಲ್ರಿ, ಪ್ರತಿಯೊಬ್ರು ಎಷ್ಟು ಜನ ಅದಾರ ಮನೆಯಲ್ಲಿ, 4 ಜನ ಇದ್ರೆ 4 ವಾಹನಗಳು. ಎಲ್ಲಿ ಏನಾಗ್ಬೇಕ್ರಿ ನಮ್ಮ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ. ಅಷ್ಟೇ ಅಲ್ಲ, ಇನ್ನು ಏನಾಗ್ತದ, ನಮ್ಮ ವೈಯಕ್ತಿಕ ಜೀವನವನ್ನೇ ಬಲಿ ಕೊಡ್ತಾ ಇದೆ. ಯಾವುದು? ತಾಂತ್ರಿಕವಾದಂತ ಮೊಬೈಲ್ಗಳು, ಕೆಮಿಕಲ್ ಹಾಕಿರುವಂತ ತರಕಾರಿಗಳು, ತಿಂಡಿ ತಿನಿಸು ನೋಡ್ರಿ, ಒಂದೇ ಎರಡೇ ಯಾವ ರೀತಿ ನಮಗೆ ಹಾನಿ ಉಂಟಾಗ್ತದ. ಅಷ್ಟೇ ಅಲ್ಲ, ನಮಗೆ ದಣಿವಾಗದಂತೆ ಯಂತ್ರೋಪಕರಣ ನೋಡ್ರಿ. ಮೊದ್ಲಿನ ನಮ್ಮ ತಾಯಿ ಅಜ್ಜ ಅಜ್ಜಿಯರು ಎಂಥ ಒಂದು ಉಪಕರಣಗಳಿದ್ದು, ಕುಟ್ಟೋದು, ಬೀಸೋದು, ಮಜ್ಜಿಗೆ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಈಗ ಹಗ್ಗದಿಂದ ಮಾಡ್ತಿದ್ರು. ಆಮೇಲೆ ಇವೆಲ್ಲಾ ನೋಡ್ಬೇಕಾದ್ರೆ ಬೊಜ್ಜು ಬರದೇ ಇರ್ತದ. ಅಷ್ಟೇ ಅಲ್ಲ, ಫಾಸ್ಟ್ ಫುಡ್ ನೋಡ್ರಿ, ಫಾಸ್ಟ್ ಫುಡ್ ಅಂತಾರೆ. ಏನಂತದ ನಾನಂತೂ ನೋಡೇ ಇಲ್ಲ ಬಿಡ್ರಿ. ಅಂಥದೆಲ್ಲಾ ನೋಡಿದ್ರ ಆ ಸಿಟಿಗಿಂತನೂ ಪಟ್ಟಣಕ್ಕಿಂತ ನಮ್ಮ ಹಳ್ಳಿಗಳೇ ಶಾಂತವಾದ ಸುಂದರವಾದ ಸ್ಥಳ ಅಂತ ಹೇಳಿ ನನ್ನ ಅನಿಸಿಕೆ. ಆಮೇಲೆ ಮೊದಲಿನಂತೆ ಹಳ್ಳಿಗಳಿಲ್ಲ ಅನ್ನೋದು ಇದೊಂದು ಸತ್ಯ. ಹೌದು, ಮೊದಲಿನ ಕಾಲದ ಹಳ್ಳಿಗಳು ಎಷ್ಟೋ ಒಂದು ಆತ್ಮೀಯತೆ, ಪ್ರೀತಿ, ಆದ್ರೂ ಸಹಿತ ಆ ಪಟ್ಟಣದಷ್ಟು, ಶಹರದಷ್ಟು ಬದಲಾವಣೆ ಆಗಿಲ್ಲ. ಅಲ್ಲಿ ಅಷ್ಟು ಬದಲಾವಣೆ ಆಗಿಲ್ಲ, ಸ್ವಲ್ಪ ಆದ್ರೂ ಸಹಿತ. ಹಳ್ಳಿ ಅಂದ್ರೆ ಎಲ್ಲರಿಗೂ ಇಷ್ಟ ಅಲ್ವಾ, ಪ್ರತಿಯೊಬ್ಬರಿಗೆ ಇಷ್ಟ ಹೌದಲ್ವಾ? ನೋಡ್ರಿ, ಹಳ್ಳಿಯ ಸೊಬಗೆ ಸೊಬಗು. ಹೌದಾ? ನೆನ್ಸ್ಕೊಂಡ್ರೆ ಸಾಕು ಹಳ್ಳಿಯ ವಾತಾವರಣ ಏನು. ಈ ಸದ್ಯ ನಾನು ಹಳ್ಳಿಯಲ್ಲಿ ಹಂಚಿನ ಮನೆ ನೋಡ್ರಿ, ನಮ್ದೇನ್ ದೊಡ್ಡ ಬಿಲ್ಡಿಂಗ್ ಇಲ್ರದು. ಇದೇ ಅಲ್ಲಿ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಕಟ್ಟಿದಾರು. ಆದ್ರೆ ಇಲ್ಲಿ ಸಿಗುವಂತ ನೆಮ್ಮದಿ ನಮಗೆ ಬೆಂಗಳೂರಲ್ಲಿ ಸಿಗಲ್ಲ. ಕಾರಣ ಹಂಚಿನ ಮನೆ, ಮತ್ತೇನು ಹೊಲ ಗದ್ದೆಗಳು, ಹಸು ಕರು, ಗಿಡ ಮರ, ಹಳ್ಳ ಕೊಳ್ಳ, ಗುಡ್ಡ ಬೆಟ್ಟ, ಓಹೋ, ನಗು ಹರಟೆ. ನೋಡ್ರಿ, ನೀವ್ ಹೇಳ್ತಾ ಇದ್ರು, ಅಲ್ಲಿ ನಾನು ಕಾಣ್ಲಿಲ್ಲ, ಅಲ್ಲಿ ಕುಂತು ಮಾತಾಡ್ತಾ ಇದ್ರು ಅಣ್ಣಂದಿರು 7 ಜನ.
ನನ್ಗೆ ಗೊತ್ತಾಗ್ಲಿಲ್ರಿ ಹೊರಗೆ ಮಾತಾಡುದು. ಅಂದ್ರೆ ಇಲ್ಲಿ ನೋಡ್ರಿ ನಮ್ದು ಹಳ್ಳಿಯ ವಾತಾವರಣ ಹೇಗಿರ್ತದ, ಸ್ವಚ್ಛಂದ ಹರಟೆ. ಮತ್ ಇನ್ನೊಂದೇನು, ಮನಸ್ಸುಗಳು ಯಾವ ರೀತಿ ಕಪಟಗಳಿಲ್ಲದ ಮನಸ್ಸು ನಮ್ಮ ಜನರಿಗೆ. ಹಿರಿಯರು ಕಿರಿಯರು ನೋಡಲು ಎಷ್ಟೊಂದು ಚಂದ ಅಲ್ವಾ, ಎಷ್ಟೊಂದು ಸುಂದರವಲ್ವಾ. ಶಾಂತವಾದ ವಾತಾವರಣ ನೋಡ್ರಿ. ಈಗ ಏನಾದ್ರೂ ಶಬ್ದ ಕೇಳಿಸ್ತಾ ಇದೆಯಾ ನಮ್ಗೆ? ಇಲ್ಲ. ಸುಂದರ ವಾತಾವರಣ, ಶಾಂತತೆ. ಇಂತ ಶಾಂತವಾದ ವಾತಾವರಣ. ಮತ್ತೇನು, ಊರಿಗೊಂದು ಶಾಲೆ, ದೇವಸ್ಥಾನ, ಬಸ್ ನಿಲ್ದಾಣ, ಗಿರಣಿ, ಆಮೇಲೆ ದವಾಖಾನೆ, ಪಂಚಾಯತಿ ಕಟ್ಟೆಗಳು. ಎಷ್ಟೊಂದು ಚೆನ್ನಲ್ವಾ, ಎಷ್ಟೊಂದು ಸುಂದರವಾ ನಮ್ಮ ಹಳ್ಳಿ. ಹೇಗಿದೆ, ಬೆಳಗಿನಿಂದ ಸಂಜೆಯವರೆಗೆ ದಿನವಿಡೀ ಹೊಲಗಳಲ್ಲಿ ಮೈ ಮುರಿದು ದುಡಿತಾರ. ಎತ್ತುಗಳು ಹೊಡ್ಕೊಂಡು ಹೋಗ್ತಾರ, ಚಕ್ಕಡಿ ಗಾಡಿಗಳು ಹೊಡ್ಕೊಂಡು ಹೋಗ್ತಾರ. ಆಮೇಲೆ ಅಲ್ಲಿ ಸಾಕಷ್ಟು ದುಡಿತಾರ. ಬಿಸಿ ರೊಟ್ಟಿ, ಕೆಂಪ ಖಾರ, ಮೊಸರು, ಉಪ್ಪಿನಕಾಯಿ. ಬಾಯಾಗ ನೀರ್ ಬರಾಕತ್ತೇನ್ರಿ ಎಲ್ಲರಿಗೂ? ಉಪ್ಪಿನಕಾಯಿ, ಉಸಳಿ, ಜುಣಕ, ತಪ್ಪಲ ಪಲ್ಯಗಳು, ಪ್ರತಿನಿತ್ಯ ಪಲ್ಯಗಳು. ತಪ್ಪಲ ಪಲ್ಯಗಳು ಇಲ್ದ ಊಟವೇ ಇಲ್ಲ ನಮ್ಮಲ್ಲಿ. ಹೌದಾ? ಹಳ್ಳಿಗಳಲ್ಲಿ ಎಂತ ಹಳ್ಳಿ ಊಟ್ರಿ. ಈ ಒಂದ್ ದಿನ ಆದ್ರೂ ಹಿಂದ ಬೇಸರ ಆಗ್ತದನ? ಇಲ್ವೇ ಇಲ್ಲ. ಏನಾದ್ರೂ ಕಾಯಿಲೆ ಬಂದ್ರ ನಿಮ್ಮ ಮನೆಯಲ್ಲಿರುವಂತ ಪಲ್ಯ ನನಗೂ, ನನ್ನ ಮನೆಯಲ್ಲಿರುವಂತ ಪಲ್ಯ ಅವರಿಗೆ ಹಂಚಿ ತಿನ್ನೋದು ನಮ್ಮ ಹಳ್ಳಿಯ ಜೀವನ ಸೊಗಸಲ್ಲವೇ? ಅಲ್ಲಿರುವಂತ ಪುಟ್ಟ ಪುಟ್ಟ ಮನೆಗಳು ಬಹಳ ದೊಡ್ಡ ಸಿಟಿಯಲ್ಲಿ ಇರ್ತಾವ. 10 ಮಜಲಿ, 20 ಮಜಲಿ ಅಂತ ಇಲ್ಲಿಲ್ಲ. ಪುಟ್ಟ ಪುಟ್ಟ ಮನೆಗಳು. ಆಮೇಲೆ ಆ ಮನೆಗಳಲ್ಲಿ ಹೇಗೆ ಬೆಕ್ಕಿನ ಮರಿ, ನಾಯಿ ಮರಿ ನೋಡ್ರಿ ಸುಂದರವಾಗಿ ಕಾಲಲ್ಲಿ ಕಲ್ಲಲ್ಲಿ ಮ್ಯಾವ್ 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 ಅನ್ಕೊತ ಯಾವ ರೀತಿ ಓಡಾಡ್ತಾವ. ಅಷ್ಟೆಲ್ಲ ಕೊಟ್ಟಿಗೆಗಳಲ್ಲಿ ಅಂಬಾಣುವಂತ ಕರುಗಳು, ದನಗಳು ಎಷ್ಟು ಸುಂದರವಾಗಿ ಇರ್ತವೆ ನೋಡ್ರಿ. ಆಮೇಲೆ ಸಗಣಿಯಿಂದ ಸಾರಿಸಿದ ಅಂಗಳ, ಆ ಅಂಗಳದಲ್ಲಿ ಒಂದು ತುಳಸಿ ಕಟ್ಟೆ, ಸುಂದರವಾದ ಒಂದು ರಂಗೋಲಿ ನೋಡ್ರಿ ಎಷ್ಟು. ಆದ್ರೆ ನೋಡೋದನ್ನ ಒಂದು ದೊಡ್ಡ ಹಬ್ಬರಿದು. ಇನ್ನೇನ್ ಬೇಕಾಗಿಲ್ಲ. ಸ್ವರ್ಗ ಎಲ್ಲಿದೆ, ಭವ ಎಲ್ಲಿದೆ? ಇದು ಆನಂದಮಯವಾಗಿ ಅನುಭವ ಮಾಡ್ಕೋತಾ ಇದ್ದೇವಲ್ಲ. ಇಲ್ಲದೇ ಇದ್ರು ಸಹಿತ ನಾವು ನೆನೆಸ್ಕೊಂಡ್ರೆ ಸಾಕು, ಅದೇ ನಮಗೆ ದೊಡ್ಡ ಹಬ್ಬ. ಮೈ ತುಂಬಾ ಬಟ್ಟೆ. ಹೌದಾ? ಹಳ್ಳಿಗಳಲ್ಲಿ ಯಾರಾದ್ರೂ ಅರಬಟ್ಟೆಗಳು ಹಾಕೋತಾರ? ಇಲ್ಲ, ಮೈ ತುಂಬಾ ಬಟ್ಟೆ. ಹೆಣ್ಮಕ್ಳು ನೋಡ್ಬೇಕ್ರಿ ಎಷ್ಟು ಕೈ ತುಂಬಾ ಬಳೆ, ಮುಡಿಗೊಂದು ಹೂವು, ಹಣೆಗೆ ಹಣೆ ತುಂಬಾ ವಿಭೂತಿ, ದೊಡ್ಡ ಕುಂಕುಮ. ನಮ್ಮ ತಾಯಿಂದ ಹರಿಸರು, ನಾನ್ ಹಚ್ತಾ ಇಲ್ಲ. ಆದ್ರೂ ಹಿಂದಿನ ಹಿರಿಯರದ ಒಂದು ಕಾಲ ಹೇಳ್ತಾ ಇದ್ದೇನೆ ನಾನು. ಕಾರಣ ನಾನು ಮತ್ ಸ್ವಂತಕ್ಕೆ ನಾನೇ ಇಲ್ಲ, ಆದ್ರೆ ನಮ್ಮ ತಾಯಿ ತುಂಬಾ ಆ ರೀತಿ ಮಾಡ್ತಾ ಇದ್ದಳು. ಅಷ್ಟೆಲ್ಲ ಕಾಲಲ್ಲಿ ಗೆಜ್ಜೆ, ಕಾಲುಂಗರು, ನಡತೆಯಲ್ಲಿ ನಯ ವಿನಯ, ನಗುಮುಖ. ನೋಡಿದ ಕೂಡ್ಲೆ ಅವರಿಗೆ ಕೈ ಎತ್ತಿ ನಮಸ್ಕರಿಸಬೇಕನ್ನುವಂತ ಭಾವನೆ ಬರದೇ ಇರುತ್ತದ ನೋಡ್ರಿ. ಎಂಥ ಒಂದು. ಅಷ್ಟೆಲ್ಲ ಹೊರಗಿನಿಂದ ಯಾರಾದ್ರೂ ಅತಿಥಿಗಳು, ಯಾರಾದ್ರೂ ನೆಂಟರು ಬಂದರೆ ಎಂಥ ಅವರಿಗೆ ಸತ್ಕಾರ, ಎಂಥ ಅಪಾಯಮಾನವಾದಂತ ನೋಡ್ರಿ. ಅವರಿಗೆ ಪಾನಕ ಕೊಡೋದೇನು, ಅಷ್ಟೆಲ್ಲ ಅವ್ರಿಗೆ ಮಜ್ಜಿಗೆ ಕೊಡೋದೇನು, ಅವ್ರಿಗೆ ಅಂಬ್ಲಿ ಕೊಡೋದೇನು. ಈಗೇನ್ ಬೇಕು? ಚಹಾ. ಏನಪ್ಪ ಅವ್ರ ಮನೆಗೆ ಹೋದೆ, ಒಂದು ಕಪ್ ಚಹಾ ಸಿಗ್ಲಿಲ್ಲ ಅಂತ ಮತ್ತ ಅಂತಾರ. ಇಲ್ಲ, ಮೊದಲಿನ ನನಗೆ ಗೊತ್ತಿದೆ ಇರೋದು. ಬಂದು ಕೂಡ್ಲೆ ಚಾಪೆ ಅಥವಾ ಕಂಬಳಿ ಹಾಸ್ತಿದ್ರು. ಹಾಸಿ ಇದು ಇಲ್ಲಿ ಆ ಕಡೆ ಏನಂತಾರೋ ಬೊಮ್ಮಕಾಯಿ ಅಂತಾರ, ಶೇಂಗಾ ಅಂತಾರಲ್ರಿ, ಬೆಲ್ಲ ಶೇಂಗಾ ತಂದಿಡ್ತಿದ್ರು. ಆಮೇಲೆ ಮಜ್ಜಿಗೆ ಕೊಡ್ತಿದ್ರು. ಈಗಿನ ಗತ್ಲೆ ಚಹಾ, ಉಪ್ಪಿಟ್ಟ, ಅವಲಕ್ಕಿ, ಅದೇನೋ ಇಡ್ಲಿ ವಡ ಏನು ಇರ್ಲಿಲ್ಲ ಆಗಿನ ಕಾಲದಾಗ. ಅಷ್ಟೆಲ್ಲ ಅವ್ರಿಗೆ ಊಟಕ್ಕೆ ಬಸ್ತಿದ್ರು. ಎಂಥ ಊಟದು! ಸೌದೆ ಹಾಕಿ ಒಲೆ ಮೇಲೆ ಮಾಡಿದಂತ, ಗಡಿಗೆಯಲ್ಲಿ ಮಾಡಿರೋಂತ ಊಟದ ಸವಿ ಅಮೃತ. ಎಂಥ ಸವಿ ನೋಡ್ರದು. ಅದನ್ನು ಉಂಡವರೇ ನಿಜವಾದ ಭಾಗ್ಯವಂತರಲ್ಲ. ಆಮೇಲೆ ಆಯ್ತು, ಇಂಥ ಒಂದು ಸವಿಯಾದ ಊಟ ಮಾಡಿ ಆಮೇಲೆ ಸುಖ ದುಃಖಗಳನ್ನು ವಿಚಾರ ಮಾಡಿ ನಂತರ ಏನ್ ಮಾಡ್ತಿದ್ರು ಅವ್ರು ಅಂತ ಕೇಳಿದ್ರ, ಯಾವುದೇ ಒಂದು ಚಾಪೆ ಅಥವಾ ಒಂದು ಕೌದಿ, ಏನೋ ಒಂದು ದುಬ್ಬುಟ್ಟ ಇದ್ದಕ್ಕಿಂದ ಮಲ್ಕೊಂಡು ಕೂಡಲೇ ನಿದ್ದೆ ಹತ್ತಿ ಬಿಡ್ತಿತ್ತು. ಎಂಥ ನಿದ್ದೆರದು ಚಿಂತೆಗಳಿಂದ ಕೂಡಿದ ನಿದ್ದೆಲ್ಲ ಆ ಸವಿಯಾದ ಆ ಭಗವಂತನ ಚಿಂತನೆಗಳಿಗೆ ಒಂದಾಗಿ
ಮೈ ಮುರಿದು ದುಡಿದು ಇದು ಶವದಂತೆ ನೋಡು ಹೆಂಗ ಬಿದ್ದಾರ ಹೆಣ ಬಿದ್ದಂಗ. ಹೌದು, ಬಹಳ ಖುಷಿ ಆಯ್ತು. ಇವತ್ತು ಎಷ್ಟು ಮಸ್ತ್ ನಿದ್ದೆ ಆತ್ಲಾ ಅಂತ ಹೇಳ್ತಿದ್ರು. ಅದನ್ನು ಅಂತ ನಿದ್ದೆನು ಮಾಡಿದ್ರೆ ಯಾಕೆ ಏನು ರೋಗ ರುಜಿನೇ ಇಲ್ಲ, ತಲೆನೋವು ಇಲ್ಲ, BP ಇಲ್ಲ, ಶುಗರ್ ಇಲ್ಲ. ಬೆಳಗಿಂದ ಸಂಜೆವರೆಗೆ ದುಡಿದು ಹೊಟ್ಟೆ ತುಂಬ ಉಣ್ಣೋದು, ಆಮೇಲೆ ಬೆಳಿಗ್ಗೆ ಎದ್ದು ಕುಟ್ಟೋದು, ಬೀಸೋದು, ಆಮೇಲೆ ಸೇದು ಬಾವಿಯಿಂದ ನೀರು ಸೇದಿ ತರೋದು, ಬಾವಿಯಲ್ಲಿ ಇಳಿದು ನಾನೇ ತಂದೇನ್ರಿ ಕೈಯಲ್ಲೊಂದು, ಆಮೇಲೆ ತಲೆ ಮೇಲೊಂದು 2 ಕೊಡ ನೀರ್ ಹೊತ್ತು ತಂತಾರೆ. ಎಷ್ಟದ್ ನೋಡ್ರಿ ಸೊಬಗ್ರಿ, ಎಷ್ಟು ಸುಂದರ ಜೀವನ ಅಲ್ರಿ ನಮ್ಮ ಹಳ್ಳಿ ಜೀವನ. ಅಷ್ಟೇ ಅಲ್ಲ, ಹಬ್ಬ ಹರಿದಿನ ಬರ್ಬೇಕ್ರಿ, ಎಷ್ಟು ಸಡಗರ ಅದು. ಮನೆ ಮಂದಿಗೆಲ್ಲ ಹೊಸ ಹೊಸ ಬಟ್ಟೆಗಳು, ಮನೆಯೆಲ್ಲ ಸ್ವಚ್ಛ ಸಾರನೆ, ಏನು ಎಷ್ಟೊಂದ ಇನ್ನು ಅಷ್ಟೆಲ್ಲ ರುಚಿ ರುಚಿಯಾದ ತಿಂಡಿಗಳನ್ನು ತಾವೇ ಕೈಯಿಂದ ಮಾಡ್ತಿದ್ರು. ಈಗಿಲ್ಲ, ಎಲ್ಲ ಮಷಿನ್ಗಳಲ್ಲಿ ತಯಾರಾಗ್ತಾವ. ಅವುದರ ರುಚಿನೇ ಬೇರೆ, ಆದ್ರ ಕೈಯಲ್ಲಿ ಪ್ರೀತಿ ತುಂಬಿದ ಒಂದು ರುಚಿ ರುಚಿಯಾದ ತಿಂಡಿಗಳೇ ಬೇರೆ ನೋಡ್ರಿ. ಮನೆ ಮಂದಿಗೆಲ್ಲ ಒಂದು ಹೊಸ ಬಟ್ಟೆ ಆ ಹಬ್ಬದಿನ ತೊಟ್ಟುಕೊಂಡು ಆ ಯಾವ ಸಡಗರದಿಂದ ಸಂಪ್ರದಾಯಬದ್ಧವಾಗಿ ನಾವು ಪೂಜೆ ಪುನಸ್ಕಾರಗಳನ್ನು, ಅಷ್ಟೇ ಅಲ್ಲ ಗುಡಿ ಗುಂಡಾರಗಳಿಗೆ ಹೋಗಿ ತಮ್ಮದೇ ಆದಂತ ಒಂದು ಭಕ್ತಿ ಭಾವಗಳನ್ನ ಅರ್ಪಣೆ ಮಾಡಿ ಆನಂದದಿಂದ ಆ ಶ್ರದ್ಧೆಯಿಂದ ಹಬ್ಬಗಳನ್ನ ಆಚರಿಸೋದಂದ್ರೆ ಸಾಮಾನ್ಯವೇ? ದಿನವಿಡೀ ಕಷ್ಟಪಟ್ಟು ದುಡಿದ ಇವರಿಗೆ ಕಣ್ಣು ಮುಚ್ಚಿದರೆ ಸಾಕು ಇಂಥ ಸವಿಯಾದ ನಿದ್ದೆ, ಆಮೇಲೆ ಇಂಥವೆಲ್ಲ ಮಾಡ್ತಾ 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 ತಮ್ಮನ್ನು ತಾವು ಮರಿತಿದ್ರು. ಇಷ್ಟೆಲ್ಲ ಮಾಡಿ ರಾತ್ರಿ ಎಲ್ಲಾ ಕೆಲಸ ಮುಗಿದ ನಂತರ ಸ್ವಲ್ಪ ಸಾರಿಸಿದ ಅಂಗಳದಲ್ಲಿ ಅವ್ವಗಳ, ಅಕ್ಕಗಳ, ಆಯಿಗಳೆಲ್ಲರೊಡು ಗೂಡಿಕೆಸಿಂದ ಕೂಡ್ರವ್ರು ಕುಂತು ಏನ್ ಮಾತಾಡೋರು, ಎಂತ ಒಂದು ಹರಟೆಯನ್ನು ಹೊಡೆಯವ್ರವ್ರು, ನೋವು ನೊಲಿವುಗಳನ್ನ ಹಂಚಿಕೊಳ್ಳೋರವ್ರು, ಏನಾದ್ರೂ ಸಮಸ್ಯೆಗಳ ಪರಿಹಾರ ಕೇಳೋರವ್ರು. ಯಾರಾದ್ರೂ ಹಿರಿಯರಿದ್ರೆ ಇದು ಹೇಗೆ ಮಾಡೋದು, ಇದು ಏನ್ ಮಾಡೋದು ಅಂತ ಹೇಗಿಂದ ತಮ್ಮದೇ ಆದಂತ ಒಂದ ಜ್ಞಾನವನ್ನು ಹಂಚಿಕೊಳ್ತಿದ್ರು. ಇಂಥ ಬಾಲ್ಯ ಸಂತೋಷ ನಾವೆಲ್ಲರೂ ಅನುಭವಿಸಿದ್ದೇವೆ. ಅಷ್ಟೇ ಅಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ನೋಡ್ಬೇಕ್ರಿ, ಎಂಥ ಆಟ ಆಡ್ತಿದ್ರು ಅವರು. ಚಿನ್ನಿ ದಾಂಡು, ಲಗೋರಿ, ಬುಗುರಿ ಆಟ, ಆಮೇಲೆ ಗೋಟಿ ಆಟ ನೋಡ್ರಿ. ಆಮೇಲೆ ಹೆಣ್ಮಕ್ಳು ಮನೆಪತ್ತೆ ಆಟ ಆಡೋದು, ಆಮೇಲೆ ಹಗ್ಗದಿಂದ ಆಟ ಆಡೋದು, ಅಲ್ಲಿ ಹಲವಾರು ಅಡಿಗೆ ಮಾಡಿ ಆಟ ಆಡೋದು, ಹಂಚು ಕಲ್ಲು ಮಣ್ಣುಗಳಿಂದ ಎಲೆ ತಪ್ಪಲುಗಳನ್ನು ತಗೊಂಡು ಆಟ ಆಡೋದು. ಈ ರೀತಿ ಆಡುವಂದ ಎಂಥ ಅವ್ರಿಗೆ ಆರೋಗ್ಯ ಲವಲವಿಕೆ ಎಷ್ಟು. ಈಗಿನ ಮಕ್ಕಳಲ್ಲಿ ಅಂತ ಲವಲವಿಕೆ ಇದೆ ಏನ್ರಿ? ಅವಾಗ 6 ವರ್ಷ ಆದ್ರೂ ಶಾಲೆ ಗೊತ್ತಿರ್ಲಿಲ್ಲ. ಪಾಪಿಗೆ 2 ವರ್ಷದ ಮಕ್ಕಳನ್ನ ಓದ್ ಸ್ಕೂಲ್ನಲ್ಲಿ ಕೂಡ್ಸಾತದಾರ ಈಗ. ಕಾರಣ ಅಂತ ಆಧುನಿಕತೆನೇ ಬೆಳೆದು ಬಿಟ್ಟಿದ್ರು. ಅನಿವಾರ್ಯ, ಈಗೇನು ಅನ್ಲಿಕ್ಕೆ ದಾರಿಲ್ಲ. ಅದಕ್ಕೆ ಅಜ್ಜ ಅಜ್ಜಿಯವರು ಮನೆಯಲ್ಲಿ ಇದ್ದದ್ದಾದ್ರ ಆ ಸಂದರ್ಭ ಬರದೊಡ್ರದು. ಆ ಮೊಮ್ಮಕ್ಕಳಿಗೆ ಪ್ರೀತಿ ನೀತಿ ಯಾವ ರೀತಿ ಬದುಕಬೇಕನ್ನೋಂತ ಆ ಛಲ ಆ ಮಕ್ಕಳಿಗೆ ಮೂಡಿ ಬರ್ಬೇಕಾದ್ರ ಮನೆಯಲ್ಲಿ ಅಜ್ಜ ಅಜ್ಜಿ ಬೇಕಿರೋದು. ಅದಕ್ಕ ಅವ್ರ ಏನ್ ಮಾಡ್ತಾರ, ಮತ್ತಷ್ಟೇ ಅಲ್ಲ, ಇಂಥ ಬಾಂಧವ್ಯ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಯಾವ ರೀತಿ ಗೌರವ ಕೊಡ್ತಾರ್ರಿ ಹಳ್ಳಿಗಳಲ್ಲಿ ನೋಡ್ಬೇಕಿರೋದು. ಆದ್ರ ಪ್ರಾಮಾಣಿಕವಾಗಿ ಸ್ನೇಹ, ಉತ್ತಮ ಬಾಂಧವ್ಯ, ತಲೆಬಾಗಿ ಹೋಗ್ತಾರ್ರಿ, ಕೈ ಮುಗಿದು ಹೋಗ್ತಾರ್ರಿ. ಈಗಾದ್ರೂ ಸಹಿತ ಬೆಳಿಗ್ಗೆ ಎದ್ದ ತಕ್ಷಣ ಎದ್ದುರಿ ಸಹಜವಾಗಿ ಇತ್ ನೋಡ್ರಿ. ಇದು ಯಾರೇ ಕಂಡು ಕೊಡ್ಲೆ ಎಷ್ಟು ಚೆನ್ನಾಗಿ ಕೈ ಮುಗಿದು ಬಾಗಿ. ಇದು ಹಳ್ಳಿಗಳಲ್ಲಿ ನಾವು ಕಾಣಬಹುದಲ್ಲ. ನೀವೆಲ್ಲರ ಹತ್ರಲ್ಲ ಅನುಭವ ಇದ್ದಾರೆ, ಅದು ಸಹಿತ ನೆನಪಿಸಿ ಕೊಡ್ತಾ ಇದ್ದೇನೆ ಇಂಥ ವಿಷಯಗಳನ್ನ. ಆಮೇಲೆ ಕಷ್ಟದಲ್ಲಿ ಇರುವವರಿಗೆ ತಮ್ಮತನವನ್ನೆಲ್ಲ ಬಿಟ್ಟು ಕಸಿಂದ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಗುಣ ಹಳ್ಳಿಗಳಲ್ಲಿದೆ ನೋಡ್ರಿ. ಇನ್ನೊಬ್ರದ್ದು ಏನಾದ್ರು ಒಂದು ಅವ್ರಲ್ಲಿ ತೊಂದರೆ ಬಂತಂದ್ರೆ ಹೋಗಿ ತಾವನ್ ನಿಂತು ಕೆಲಸ ಮಾಡ್ತಾರೆ. ಅವ್ರ ಮನೆಗಳಲ್ಲಿ, ಹೊಲಗಳಲ್ಲಿ, ದನಕರುಗಳಲ್ಲಿ ಏನೇ ಇದ್ರು ಸಹಿತ ಸಮಸ್ಯೆಗಳೆಲ್ಲ ಸಹಜವಾಗಿ ಅವರಿಂದ ಇವ್ರದ್ದು ಅವರು ಈ ರೀತಿ ಮಾಡ್ತಾರ. ಆಮೇಲೆ ರಜೆ ಬಂದ ತಕ್ಷಣ ನೋಡ್ರಿ, ತಾಯಿ ತಂದೆನ ನೋಡುವ ನೆಪ ಮಕ್ಕಳಿಗೆ ರಜೆ, ಸ್ಕೂಲ್ ರಜೆ ಬಂತಂತ ಹೇಳಿಕೆಸಿಂದ ಆ ಯಾವ ತೋರ್ ಮನೆಗೆ ಹೋಗುವ ಸಂಭ್ರಮ ಹೆಣ್ಣು ಮಕ್ಕಳದಾದ್ರ ಅಜ್ಜ ಅಜ್ಜಿಯರ ಮನೆಗೆ ಹೋಗಿ ಅಲ್ಲಿಯ ಪ್ರೀತಿ ಏನು ಗಳಿಸಿಕೊಳ್ಬೇಕಂತ ಮೊಮ್ಮಕ್ಕಳಿಗೆ ಪ್ರೀತಿ ಅದ್ ಹೇಗೆ ಅಲ್ಲಿ ಈಜಾಡೋದು, ಆಮೇಲೆ ಅಜ್ಜ ಅಜ್ಜಿಯರ ಪ್ರೀತಿಯ ಒಂದು ನೀತಿ ಕಥೆಗಳನ್ನ ಕೇಳೋದು, ಒಳ್ಳೆ ಒಳ್ಳೆ ಹಾಡುಗಳನ್ನ ಕಲಿತುಕೊಳ್ಳೋದು, ಆಮೇಲೆ ರುಚಿ ರುಚಿಯಾದ ತಿಂಡಿಗಳು ತಿನ್ನೋದು, ಮರದಿಂದ ಮರಕ್ಕೆ, ಹೊಲದಿಂದ ಹೊಲಕ್ಕೆ, ಗದ್ದೆಗಂಡ ಗದ್ದೆಗೆ ಓಡಾಡುವುದು, ಎಂತಹ ಸಂಭ್ರಮ ರೀ ಮಕ್ಕಳದು. ಅದಕ್ಕಾಗಿ ಹಂಪೆಗಿಂತ ತನ್ನ ಕೊಂಪೆಲೇಸುವ ಅಂತ ಹೇಳ್ತಾರೆ
ನಾವ್ ಎಲ್ಲೋ ಹೋಗಿ ಅಡ್ಡಾಡಿ ಬರ್ಬೋದ್ರಿ, ಎಷ್ಟೋ ಲಕ್ಷ ಗಂಟ್ಲೆ ನಾವ್ ಖರ್ಚು ಮಾಡ್ಕೇಸಿ ನಾವ್ ಪ್ರವಾಸ ಮಾಡ್ಬೋದು. ಆದ್ರೂ ಸಹಿತ ಎಲ್ಲೇ ಏನ ನೋಡ್ರು ಸಹಿತ ತನ್ನದೇ ಆದಂತ ಒಂದು ಗುಡಿಸಲು, ಒಂದು ಸಣ್ಣದ ಒಂದು ಮನೆ ಇದ್ರು ಸಹಿತ ಇಲ್ಲಿ ಸಿಗುವಂತ ಒಂದು ತೃಪ್ತಿ, ನೆಮ್ಮದಿ ನಾವ್ ಎಲ್ಲೆಲ್ಲೂ ಹೋಗಿ ಬಂದ್ರೆ ಸಿಗಕ್ ಸಾಧ್ಯ ಐತೇನ್ರಿ? ಆದ್ರೂ ಹೋಗ್ಬೇಕಲ್ರಿ. ಯಾಕಂದ್ರ ಹೇಗಾರ್ಲಿ, ದೇಶ ನೋಡು ಇಲ್ಲವೇ ಕೋಶ ಓದು, ನೋಡ್ಬೇಕ್ರಿ ಅಲ್ಲಿ ವಾತಾವರಣ ಹೇಗೆ ಏನಂತ ಹೇಗಿಂದ. ಅದಕ್ಕಾಗಿ ನಾನೀಗ ಹೋದ ವಾರದಲ್ಲಿ ನಾನು ಸಹಿತ ಇಷ್ಟೆಲ್ಲ ಹೇಳೋಳು, ನಾನು ಇದನ್ನ ಬಿಟ್ಟು ಕೃಷ್ಣ ಪ್ರವಾಸ ಮಾಡಿ ಬಂದೆ. ಬರೇ ನಮ್ಮ ಹಳ್ಳಿಗಳಲ್ಲೇನ ನಾವು ಸೊಗಸನ್ನೇ ನಾವು ಕಾಣ್ತಾ, ನಾವು ಹೊರಗಿಂದ ಯಾವಾಗ ನಾವು ನೋಡ್ಬೇಕು ಅಂತ ಏಕಸಿಂದ ನಾವೊಂದು 12-13 ಜನ ಕೂಡ್ಕೊಂಡು ನಾವು ಪ್ರವಾಸಕ್ಕಂತ ಹೋಗಿದ್ರು. ಆ ಪ್ರವಾಸಕ್ಕೆ ಹೋದಾಗ ಯಾವ ಪ್ರವಾಸ ಮಾಡಿದ್ವು ಅಂತ ಕೇಳಿದಾಗ, ಮತ್ ನಾವು ಬೆಂಗಳೂರಿಗೆ ಹೋದ್ರಿ. ಬೆಂಗಳೂರಲ್ಲಿ ನಮ್ಮ ಮಗನ ಮನೆಯಲ್ಲಿ ಉಳ್ಕೊಂಡ್ರು ಒಂದ್ ದಿವ್ಸ. ಆಮೇಲೆ ಅಲ್ಲೇನು ಒಂದು ಗಾಡಿ ಮಾಡ್ಕೊಂಡು ಸಣ್ಣದು ಒಂದು 14 ಜನ ಡ್ರೈವರ್ ಹಿಡ್ಕೊಂಡು 14 ಜನ ಅಲ್ಲೇ ನಾವು ಶ್ರೀರಂಗಪಟ್ಟಣ, ಆಮೇಲೆ ನಿಮಿಷಾಂಬಾದೇವಿ ಅಂತ ಹೇಳಿ, ಆಮೇಲೆ ಮೈಸೂರು ಅರಮನೆ ನೋಡ್ಕೊಂಡು, ಆಮೇಲೆ ಚಾಮುಂಡಿ ಬೆಟ್ಟ, ನಂಜನಗೂಡು, ಆಮೇಲೆ ಶ್ರೀಕಂಠೇಶ್ವರ, ಗುರುರಾಯರ, ನಾರಾಯಣ ಸ್ವಾಮಿ, ಆಮೇಲೆ ಅತ್ತಿರ್ಪಲ್ಲೆ ಫಾಲ್ಸ್ ಅಂತ ಐತಲ್ರಿ ಅದು, ಅಂದ್ರೆ ಕೇರಳ ಅವೆಲ್ಲ ಆ ಸೈಡ್ ಎಲ್ಲ ಆಗ್ತಾವಲ್ರಿ. ಮುನ್ನಾರ ದ್ವೀಪ, ಇಷ್ಟೊಂದು ಸೊಗಸಲ್ರಿ ಇದು ಮುನ್ನಾರ. ಒಂಥರ ನೆನ್ಸ್ಕೊಂಡ್ರ ನಾವ್ ಅಲ್ಲೇ ಇದೇನಂತ ಅನಿಸ್ತದ ನೋಡ್ರಿ ಆ ದ್ವೀಪ, ಅಂತ ಬೆಟ್ಟ ಏನನ್ರಿ ಆನಂದ. ಅಲ್ಲಿ ಸೂರ್ಯೋದಯ ವಾತಾವರಣ, ರಾತ್ರಿ ಸಮಯ ಹೋದ್ರು ಇಂತ ಬೆಟ್ಟದಲ್ಲಿ ಹಿಂಗ ನೇರವಾಗಿ ಹೀಗಿದೆ ನೋಡ್ರ. ಅದು ಗಾಡಿ ಹೋಯ್ತಿರೋದು ಅಲ್ಲೊಂದು ಮುಂಚಿತವಾಗಿ ಅಲ್ಲಿ ಒಂದು ಇದು ಮಾಡಿದ್ರು, ರೂಮ್ ಮಾಡಿದ್ರು. ಆ ರೂಮ್ ನಲ್ಲಿ ಉಳ್ಕೊಂಡವ್ರಿ. ಎಂಥ ಸೊಬಗ್ರಿ, ಸುತ್ತೆಲ್ಲ ಎಂಥ ಗಿಡಗಳು, ಯಾಲಕ್ಕಿ ಗಿಡಗಳ್ರಿ. ಕಾಡಿನ ತುಂಬೆಲ್ಲ ಯಾಲಕ್ಕಿ ಗಿಡಗಳು ಇದ್ದವ್ರಿ. ಯಾಲಕ್ಕಿ ಗಿಡಗಳು ಚಿಕ್ಕ ಚಿಕ್ಕ ಯಾಲಕ್ಕಿ ಹಸಿ ಹಸಿಯಾದ ಸುತ್ತೆಲ್ಲ ಬಿಟ್ಟಿದ್ದುರಿ. ಆಮೇಲೆ ಹಲವು ರೀತಿಯ ಹೂವುಗಳು, ಆ ಬಣ್ಣದ ಹೂಗಳು, ಆಹಾ ಎಷ್ಟು ಸೊಬಗಲ್ರಿ ಅಲ್ಲಿ ನೋಡಿದಾಗ. ರಾತ್ರಿ ಸಮಯ ಜುಂಬುರ್ 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 ಒಂಥರ ಆನಂದ ಆಯ್ತ್ರಿ. ಹೋಗಿ ನಾವು ಸುತ್ತೆಲ್ಲ ಅಲ್ಲೆಲ್ಲ ಅಡ್ಡಾಡಿದ್ರಿಲ್ಲ. ಆಮೇಲೆ ಪ್ರಸಾದ ಮಾಡ್ಕೊಂಡು ಅಲ್ಲಿ ಜನ ಎಲ್ಲ ನಮಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಮುಂಚಿತವಾಗಿ ಹೋಗಿದ್ದಾರನ್ರಿ. ಆದ್ರೆ ಅವ್ರ ಕೇರಳ ಭಾಷೆ ನಮಗ್ ಬರೋಲ್ಲ, ಅವ್ರಿಗೆ ಕನ್ನಡ ಬರೋಲ್ಲ. ಆದ್ರೂ ಭಾಷೆ ಮುಖ್ಯ ಅಲ್ಲ, ಭಾವ ಮುಖ್ಯ. ಅವ್ರು ನಮ್ಮ ಜೊತೆನ ಕೂಡ್ಕೊಂಡು ಪ್ರಸಾದ ಮಾಡೋಣ ಬನ್ನಿ ಅಂತ ಹೇಳಿದಾಗ ಎಲ್ಲರೂ ಕೂಡ್ಕೊಂಡು ನಾವು ಪ್ರಸಾದ ಮಾಡಿದ್ವಿ. ಆಮೇಲೆ ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂತ ಹೇಳಿದ್ರು. ರಾತ್ರಿ ಎಲ್ಲ ನಾವು ಧ್ಯಾನ ಮಾಡಿದ್ರು. ಅಲ್ಲಿ ಹೋಗಿ ಧ್ಯಾನ ಮಾಡಿ ಎಲ್ಲಾರು ಒಂದಾಗಿ ಒಂದು ಸೃಷ್ಟಿ ಸೊಬಗಿನೊಂದಿಗೆ ನಾವು ಅಲ್ಲೇ ರಾತ್ರಿ ಹಾಲ್ಟ್ ಮಾಡಿದ್ವಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾವು ಸ್ನಾನ ಪೂಜೆ ಮುಗಿಸ್ಕೊಂಡು ಆ ಬೆಟ್ಟವನ್ನು ಹತ್ತಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಇಂಥ ಒಂದು ಸೊಬಗಿಲ್ರದ್ದು ಬೆಟ್ಟವನ್ನು ಹತ್ತಬೇಕಾದ್ರೆ ಯಾವ ರೀತಿ ವರ್ಣನೆ ಮಾಡ್ಲಿಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಎಂಥ ಸುಂದರ ದಟ್ಟ, ಇಷ್ಟೊಂದು ಎತ್ತರವಾದಂತ ಹುಲ್ಲು. ಆ ಹುಲ್ಲಿನಲ್ಲಿ ಒಂದು ಚಿಕ್ಕದಾದ ಒಂದು ದಾರಿ, ನೀವೆಲ್ಲ ಹೋಗಿರ್ಬೋದಲ್ರದು. ಆದ ದಾರಿ ಎತ್ತರ ಈಗ ನೇರವಾಗಿ ಹೋಗ್ಬೇಕ್ರದು. ನೇರವಾಗಿ ಹೋಗ್ತಾ ಹೋಗ್ತಾ ಆ ಕಡೆ ಈ ಕಡೆ ಒಂದು ಗುಯ್ ಅಂತ ಶಬ್ದ. ಆಮೇಲೆ ನಾವೆಲ್ಲ ಓಂಕಾರ ನಾದವನ್ನು ಹೇಳ್ತಾ ಇದ್ದೀವ್ರಿ. ಯಾಕಂದ್ರೆ ಪ್ರಕೃತಿ ಮಾತೆಯೊಂದಿಗೆ ನಾವು ಕೆಲವೊಬ್ಬರು ಕೂಗು ಹೊಡೆದರು. ಯಾಕಂದ್ರೆ ನಮ್ಮ ಜೊತೆ ಎಲ್ಲರೂ ಇರೋರು. ಯಾಕಂದ್ರೆ ನಾವು ಹಳ್ಳಿ ಜನ ಅಲ್ರದು, ಕೂಗು ಹೊಡೆದು. ಯಾಕಂದ್ರೆ ಹಳ್ಳಿಯಲ್ಲಿ ಏನಾದ್ರು ಹೊಳೆ ಬರ್ಬೇಕಾದ್ರೆ ಮುಂದಿನ ಜನರಿಗೆ ಎತ್ತರ ಕೊಡ್ಬೇಕಾದ್ರೆ ಕೂಗು ಹೊಡೆದು ಹೇಳೋದು ಪದ್ಧತಿ ಅದರದು. ಅದೇ ರೀತಿ ಆ ಒಂದು ಶಾಂತವಾದ ಪ್ರಕೃತಿ ಮಡಿಲಿನಲ್ಲಿ ಕೆಲವರು ಕೂಗು ಹೊಡ್ಯಾಕತ್ರು. ನಾನು ಹೇಳಿದೆ ಕೂಗು ಹೊಡಿಬೇಡ್ರಿ, ಓಂಕಾರವನ್ನ ಹೇಳೋಣ, ಓಂ ಅಂತ ಹೇಳಕಿಸಿಂದ ನಾವು ಓಂಕಾರನಾದವನ್ನ ಹೇಳ್ತಾ ಇರಬೇಕಾದ್ರ ಅಷ್ಟರೊಳಗೆ ಹಲವಾರು ಪಕ್ಷಿಗಳು ತಮ್ಮದೇ ಆದಂತ ಒಂದು ಶಿವನಾದವನ್ನು ಮಾಡ್ತಾ ಬಂದು ಈ ರೀತಿ ಒಂದು ಸುಮಾರು ಒಂದು 4-5 ಕಿಲೋಮೀಟರ್ ಮೇಲೆ ಏರಿರಬಹುದ್ರಿ ನಾವು ಅಂದಾಜ. ಅಂತ ಏರ್ಮೇಲೆ ಕೆಲವೊಬ್ರು ಸುಸ್ತಾಯ್ತು, ಕೆಲವರು ವಯಸ್ಸಾದವ್ರು ಇದ್ರು. ಅಂದುಕೊಳ್ಳಿ ಅವ್ರಿಗೆ ಅಲ್ಲೇ ಕುಂತು ಬಿಟ್ರು. ನಾವ್ ಮತ್ತೆ ಮುಂದೆ ಸಾಗಿದಾಗ ಮೇಲಕ್ಕೆ ಎತ್ತರಕ್ಕೆ ಹೋದಾಗ ಯಾವ ರೀತಿ ಆ ಮೋಡ ಹೇಗಿತ್ತಂತ ಕೇಳಿದ್ರೆ ನಿಮಗದು ಸಂಪೂರ್ಣ ಆ ಮೋಡಕ್ಕಿಂತನೂ ಮೇಲೆ ಇದ್ದೇವೇನು ನಾವು ಇಲ್ಲಿದ್ದಾಗ ಮೋಡ ಅಲ್ಲಿ ಕಾಣ್ತದ್ರ, ಅದಕ್ಕಿಂತ ಮೇಲೆ ನಾವು ಇದ್ದೀವಿ ನೋಡ್ರದು. ಅಷ್ಟೊಂದು ಸುಂದರ ವಾತಾವರಣ. ಇನ್ನೂ ಮೇಲೆ ಒಂದು ಕಡೆ ಬೆಟ್ಟ, ಈ ಕಡೆ ಬೆಟ್ಟ. ಆಮೇಲೆ ಮಂಜು ಗಡ್ಡೆಗಳಲ್ಲಿ ನಾವೇ ಮಂಜಿನಲ್ಲಿ ನಾವೇ ಮೋಡಿನಲ್ಲಿ ತೇಲ್ತಾ ಇದ್ದೇವೆ. ಹಾಲ್ಗಡಲಿನಂತೆ ಹಾಲು ಯಾವ ರೀತಿ ಇರ್ತದಲ್ರಿ, ಆ ರೀತಿ ನಾವು ಇರ್ಬೇಕಾದ್ರೆ ಆನಂದಮಯವಾಗಿ ನಾವು ಆ ಪ್ರಕೃತಿ ಮಾತೆ ನೋಡ್ತಾ ಇರ್ಬೇಕಾದ್ರ ಅಲ್ಲಿ ಅಷ್ಟರಲ್ಲಿ ಏನಾಗ್ತಾ ಇತ್ತು, ಆ ಕೆಂಬಣ್ಣ
ಸೂರ್ಯೋದಯದ ಮುನ್ಸೂಚನೆಯಾಗಿರುವಂತ ಕೆಂಬಣ್ಣ ಮೂಡಿ ಬಂತದ್ದು. ಯಾವ ರೀತಿ ಮೂಡಿ ಬಂತಂತ ಕೇಳಿದ್ರೆ ಅದು ಬಹಳ ಒಂದು ಆನಂದ ಆಗ್ತದ್ರದು ಏರಿದಾಗ. ಆಗ ಸೂರ್ಯನ ಆಗಮನ ಮುನ್ಸೂಚನೆ ಹೇಗಿತ್ತ ಕೇಳಿದ್ರ, ಉಷಾದೇವಿ ನವ ವಧುವಿನಂತೆ ಯಾವ ರೀತಿ ಹೊಸದಾಗಿ ಮದುವೆ ಆದಂತ ವಧು ಯಾವ ರೀತಿ ನಾಚಿ ಕೆಂಪು ಬಣ್ಣ ಯುಕ್ತಳಾಗಿ ಯಾವ ರೀತಿ ಅವಳು ರಂಗು ಕೆಂಪಾಗಿ ನಾಚಿಕೆಯಿಂದ ಮುದ್ದೆ ಆಗ್ತದಳ, ಅದೇ ರೀತಿ ಆ ಕೆಂಪು ಬಣ್ಣವನ್ನು ಹೊತ್ತಂತ ಆ ನಮ್ಮ ಪೂರ್ವ ದಿಕ್ಕಿನಲ್ಲಿ ಕೆಂಬಣ್ಣ ಮೂಡಿ ಮೇಲೆ ಇರ್ತಾ ಇದೆ. ಹೇಗೆ ಆ ಯಾವ ನವವಧು ಅಂದ್ರೆ ಆ ಪತಿಯಾದಂತ ಆ ಉಷಾದೇವಿ ತನ್ನ ಪತಿ ಭಾನು ಅಂದ್ರೆ ಸೂರ್ಯ ದೇವನ ಆಗಮನ, ನನ್ನ ಪತಿದೇವ ಬರ್ತಾ ಇದ್ದಾನೆ ಏನೋ ಅನ್ನುವಂತ ಒಂದು ಸೂಚನೆಯನ್ನು ಕೊಡಲು ಆ ಕೆಂಬಣ್ಣ ಮೇಲೆ ಬರ್ತಾರೆ. ಮಂದಗಮನೆಯಾಗಿ ಸಾಗುತ್ತಿದ್ದಾಳೆ, ಮೇಲಕ್ಕೆ ಏರ್ತಾ ಇದ್ದಾಳೆ. ಆಗ ಏನಾಯ್ತು, ಅಷ್ಟರಲ್ಲಿ ತನ್ನ ಪ್ರೇಯಸ್ಸನ್ನು ಅಗಲಿ ಇರಲಾರದೆ ರವಿದೇವನು ಪತಿದೇವನಾದಂತ ಸೂರ್ಯನು ಉಷೆಯಾದಂತ ತನ್ನ ಸತಿಯನ್ನು ಹೇಗೆ ನಾನು ಅಗಲಿ ಇರಲಿ ಅಂತ ಹೇಗಿಂದ ತಾನೂ ಸಹಿತ ಆ ಯಾವ ಪೂರ್ವ ದಿಕ್ಕಿನಿಂದ ಮೇಲೆ ಏರ್ತಾ ಇದ್ದಾನೆ. ಒಂದು ಕಡೆ ಮೋಡ, ಒಂದು ಕಡೆ ಮಂಜ, ಒಂದು ಕಡೆ ಹಚ್ಚ ಹಸಿರಿನ ಬೆಟ್ಟ, ಒಂದು ಕಡೆ ಹುಲ್ಲು ಗದ್ದೆ, ಎಲ್ಲಿ ನೋಡ್ತಾರೆ ನೋಡಿ ಅಂಥದ್ರಲ್ಲಿ ಸೂರ್ಯನ ಆಗಮನ ಎಷ್ಟು ಆನಂದ ಆಗಬಾರ್ದ್ರಿ. ಎಂತಹ ಆಗಮನ! ಖುಷಿಯನ್ನು ಬೆನ್ನಟ್ಟಿ ರವಿದೇವ ಆ ಸೂರ್ಯ ಮಾಮ ಬಂದೇ ಬಿಟ್ಟ. ಆಗ ನೋಡಿ ನಮಗೆ ಕಣ್ಣು ಯಾವ ರೀತಿ ಪಂಚೇಂದ್ರ ಉಲ್ಲಾಸಮಯವಾಗ್ತಾ ಇದ್ದಾವೆ ಅದನ್ನು ನೋಡ್ತಾ. ಅಷ್ಟರಲ್ಲಿ ನಮ್ಮ ಜೊತೆ ಬಂದವರೆಲ್ಲರೂ ಏನ್ ಮಾಡಿದ್ರು, ನಾವು ಸೂರ್ಯನನ್ನೇ ಹೀಗೆ ಹಿಡ್ಕೊಂಡು ನಿಂತಾಗ ಆ ಯಾವ ಸೂರ್ಯನೇ ನಮ್ಮ ಕೈಯಲ್ಲಿ ಸಿಕ್ಕೇನು ಅಂತ ಫೋಟೋವನ್ನು ತೆಗಿತಾರೆ ಮೊಬೈಲ್ನಲ್ಲೆಲ್ಲ. ಇನ್ನು ಕೆಲವೊಂದು ಹೀಗೆ ನಿಂತು ನಮಸ್ಕಾರ ಮಾಡಿದ್ರು ನಾವು ಆ ಸೂರ್ಯನಿಗೆ, ಅಂತ ಪ್ರಕೃತಿ ಮಾತೆಗೆ ಧನ್ಯ 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 ಅಂತ ತಿಳ್ಕೊಂಡ್ರು. ಎಂಥ ಸೊಗಸರು ಆ ಒಂದು ಸೂರ್ಯನ ಒಂದು ಆಗಮನ, ಕೆಂಬಣ್ಣದ ಆಗಮನ, ಅಂಥ ಒಂದು ಪ್ರಕೃತಿಯ ಮಾತೆಯ ಪ್ರತಿನಿತ್ಯ ಇರುತ್ತದೆ. ಆ ಸಹಿತ ಅಂಥ ಒಂದು ಬೆಟ್ಟದ ಮೇಲೆ ನಿಂತು ನೋಡುದು ತುಂಬಾ ಸೊಬಗಲ್ಲವೇ. ಇಂಥ ಹೊಂಬಣ್ಣದ ಕಿರಣಗಳ ಮಧುರ ಸ್ಪರ್ಶ ನಮಗೆ ಆಗ್ತಾ ಇತ್ತು. ಅಂಥ ಕೆಂಪಿನ ಚೆಲುವೆ ತುಟಿ ಎರಳಿಸಿ ನಗುವ ದೃಶ್ಯ ಆ ಮನಸ್ಸಿನಲ್ಲಿ ಮೂಡಿ ಯಾವ ರೀತಿ ಆಯ್ತಂತ ಕೇಳಿದ್ರ, ಅಲ್ಲಿ ಇಲ್ಲದೇ ಇದ್ರು ಸಹಿತ ಹಲವಾರು ದೃಶ್ಯಗಳು ನಮ್ಮ ಕಣ್ಣು ಮುಂದೆ ಬಂದು ನಿಲ್ತಾವ್ ಕುಂತವು. ಹೇಗೆ ಆ ಗದ್ದೆಯ ಬದುವಿನಲ್ಲಿರುವ ಮಲ್ಲಿಗೆ ಅಲ್ಲಿಲ್ಲ, ಮಲ್ಲಿಗೆ ಹೂ ಕಂಟಿಲ್ನಲ್ಲಿ, ಆದ್ರೂ ಸಹಿತ ಅಲ್ಲಿ ಮಲ್ಲಿಗೆ ಹೂವಿನ ಕಂಪನ ನಮ್ಮ ಮೂಗಿನ ಹತ್ತಿರ ಬರ್ತು. ಏನೋ ಆಯ್ತಲ್ಲ, ಕೇಳ್ತಾ ಇದಾರೆ ಇದು ಮೇಡಮ್? ಹಾ ಕೇಳ್ಸದ್ ಮೇಡಮ್. ಏನೋ ಮೊಬೈಲು ಏನೋ ಸಮಸ್ಯೆ ಆಯ್ತ್ರಲ್ಲೇ, ಅದಕ್ಕೆ ಮತ್ತೆ ಆಮೇಲೆ ಮಲ್ಲಿಗೆ ಹೂಗಳು ನಗುವ ದೃಶ್ಯ, ಆ ಮಕರಂದ ಅಲ್ಲಿ ಇಲ್ಲದೆ ಇದ್ದರೂ ಸಹಿತ ನಾವೆಲ್ಲ ಅನುಭವಿಸ್ತಾ ಇದ್ವು ಇಂಥ ಆನಂದ. ಹಲವಾರು ಗಿಡ ಮರಗಳ ನೋಟ, ವಾಸನೆ ನೋಡ್ರಿ, ಅಲ್ಲಿ ಪ್ರತಿಯೊಂದು ತಪ್ಪಲುಗಳ ಗಿಡಗಳ ತುಂಬಾ ವಾಸನೆ, ಹುಲ್ಲುಗಾವಲು, ಒಂದಕ್ಕೊಂದು ಚೆಲ್ಲಾಟ, ಒಂದಕ್ಕೊಂದು ಹೀಗೆ ನರ್ತನ ಮಾಡ್ತಾ ಇದ್ದಾವೆ. ಏನೋ ಎಲೆಗಳ ಕಾದಾಟ, ಪ್ರತಿಯೊಂದು ಎತ್ತರವಾದಂತ ಎಲೆಗಳ ಸುತ್ತ ನೋಡಿದಾಗ ಅದು ಕಾದಾಟ. ಎಂಥ ರಮ್ಯ ನೋಟು, ಅಂಥ ಅನುಭವ. ಇಂಥ ಸೃಷ್ಟಿಯಲ್ಲಿ ಏನನ್ನು ಕಾಡ್ಬೇಕು ನಾವು? ಬರೇ ಒಂದು ಆ ಉಷಾ ಅನ್ನುವಂತ ರಾಣಿ, ಆಮೇಲೆ ರವಿ ಅನ್ನುವಂತ ಒಂದು ರಾಜನ ಹತ್ರ ಅಂತ ನಾವು ಏನೋ ಒಂದ್ ಸ್ವಲ್ಪ ಮಾಡ್ಬೋದು. ಆದ್ರೂ ಸಹಿತ ಒಂದು ಆಧ್ಯಾತ್ಮಿಕದತ್ತ ನಾನು ಈ ಕಡೆ ಬಂದೆ. ನಾನು ಆಧ್ಯಾತ್ಮಿಕದತ್ತ ಬಂದಾಗ ಇಲ್ಲಿ ಏನಿದೆ, ಈ ಸೃಷ್ಟಿಯಲ್ಲಿ ದೈವಿ ಚೈತನ್ಯ, ಹೌದಾ? ದೈವಿ ಚೈತನ್ಯ ಹೇಗೆ ಮಿಡಿಯುತ್ತಿದೆ? ದೈವಿ ಚೈತನ್ಯ ಹೇಗೆ ಮಿಡಿಯುತ್ತದೆ? ಪ್ರತಿಯೊಂದು ಅಣುಗಳಲ್ಲಿ. ಎಂಥ ಲೀಲಾ ವಿನೋದ, ಎಂಥ ಲೀಲಾ ವಿನೋದ! ವಿಸ್ಮಯದ ಆಟ. ದೈವಿ ಶಕ್ತಿಯ ಜಾಗೃತಿ ಸೂಚಿಸುವಂತೆ, ದೈವಿ ಶಕ್ತಿಯ ಜಾಗೃತಿ ಸೂಚಿಸುವಂತ ಉಷಾದೇವಿ ಅಂದ್ರೆ ಕೆಂಬಣ್ಣ ಏನ್ ಮಾಡ್ತಾ ಇದ್ದಾಳಲ್ಲಿ?
ಅವಳು ಓಕುಳಿಯನ್ನು ಚೆಲ್ಲಿದ್ದಾಳ. ಬಣ್ಣಾಟ ಆಡುವಾಗ ಓಕುಳಿ ಬಣ್ಣದ ಓಕುಳಿಯನ್ನು ಚೆಲ್ತಾ ಇರ್ಬೇಕಾದ ರವಿದೇವ, ಆ ಸೂರ್ಯದೇವ ಏನ್ ಮಾಡ್ತಾ ಇದ್ದಾನ ಅಂತ ಕೇಳ್ರ, ಅದಕ್ಕೆ ಆ ಸೃಷ್ಟಿಯ ಮಾತೆಗೆ, ದೈವಿ ಚೈತನ್ಯಕ್ಕೆ ಆರತಿ ಬೆಳಗತೊಡಗಿದ್ದಾಳೆ. ಯಾವ ಆರತಿ? ನಂದ ದೀಪವಾದಂತ ಆರತಿಯನ್ನು ಬೆಳಗ್ತಾ ಇದ್ದಾನೇನೋ ಅನ್ನಿಸ್ತಾ ಇದ್ರು. ವಿಶ್ವದ ಅಣುರೇನು ತೃಣಕಾಷ್ಟಗಳಲ್ಲಿ, ವಿಶ್ವದ ಅಣು ತೃಣಕಾಷ್ಟ ಕೋಟಿ ಕೋಟಿಗಳೆಲ್ಲ ತುಂಬಿ ತುಳುಕುವಂತ ಆ ಮಹಾ ಚೈತನ್ಯ ಇದಕ್ಕೆ ಏನ್ ಮಾಡ್ತಾ ಇದಾವ? ಆ ಕಡೆ ಮೋಡಗಳು ಸಪ್ತ ಸಮುದ್ರಗಳು ನೀರೆರಿಯುತ್ತವೆ, ಸಪ್ತ ಸಮುದ್ರಗಳು ನೀರೆರಿಯುತ್ತವೆ. ಹಸಿರು ತರು ಮರ, ರಾಜಿ ಲತಾ ಸಂಕುಲ ಬಗೆ ಬಗೆಯ ಹೂವನ್ನು ಏರಿಸುತ್ತಾ ಇದ್ದಾವೆ. ಆ ಸೃಷ್ಟಿಕರ್ತನಿಗೆ ಹಲವು ರೀತಿಯ ಹೂಗಳು ಏರ್ಸ್ತಾ ಇದ್ದಾವೆ ಅನ್ನಿಸ್ತಾ ಇದೆ. ದಟ್ಟವಾದ ಸಾಲು ಮರಗಳು, ಇಂಥ ಮರಗಳು ಏನ್ ಮಾಡ್ತಾ ಇದ್ದಾವೆ? ಆ ಭಗವಂತನಿಗೆ ತೋರಣವನ್ನು ಕಟ್ಟಿವೆ, ಆ ಭಗವಂತನಿಗೆ ತೋರಣವನ್ನು ಕಟ್ಟಿವೆ. ಅಷ್ಟೆಲ್ಲ ರಾತ್ರಿ ಹೊತ್ತು ನಕ್ಷತ್ರಗಳು ಅಕ್ಷತೆಯನ್ನು ಏರಿಸ್ತಾ ಇದ್ದಾವೆ. ನಕ್ಷತ್ರಗಳು ಅಕ್ಷತೆಯನ್ನು ಏರಿಸುತ್ತಾ ಇದ್ದಾವೆ. ತೆಂಗು ಬಾಳೆಗಳು ಚಾಮರವನ್ನು ಬೀಸ್ತಾ ಇದ್ದಾವೆ. ನೋಡ್ರಿ ಎಂಥ ಪೂಜರಿದು! ಇಡೀ ವಿಶ್ವವೇ ಕ್ರಿಯಾಭರಿತವಾಗಿದೆ, ಇಡೀ ಜಗತ್ತೇ ಕ್ರಿಯಾಭರಿತವಾಗಿದೆ. ಭಾವ ತುಂಬಿ ಬರ್ತಾ ಇದೆ, ಆನಂದ ಬಾಷ್ಪ ಸುರಿತಾ ಇದ್ದೀನಿ. ಅದನ್ನು ನೋಡ್ತಾ 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 ಅದ ಕಲ್ಪನೆ. ಇಲ್ಲಿ ಶಬ್ದ ಬರ್ತಾ ಇಲ್ಲ, ಮಾತು ಮೌನವಾಗುತ್ತಿದೆ. ಆ ದೃಶ್ಯದ ಆನಂದವೇ ಆನಂದ, ಇಲ್ಲಿ ಮಾತು ಮೌನವಾಗ್ತಾ ಇಲ್ಲ. ಮುಂದೆ ಹರಿಯುವ ನೀರು ಓಂಕಾರ ಸ್ಪಂದಿಸುತ್ತಾ ಹರಿಯುತ್ತಾ ಇದೆ, ಸಾಗುತ್ತಿದೆ. ಜುಳಿ 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 ಜುಳು ಅಲ್ಲ, ಓಂಕಾರನಾದದ ಶಬ್ದ ನಮಗೆಲ್ಲ ಕೇಳ್ತಾ ಇದೆ. ನಾದಲೋಲನಾದ ಪರಮಾತ್ಮನ ಸ್ತುತಿ ವರ್ಣನೆ ಮಾಡಲು ಶುಕ ಪಿಕ ಗಿಳಿ ಗೊರುವಂಕ ಹಲವಾರು ಪಕ್ಷಿಗಳೆಲ್ಲ ಮಧುರ ಕಂಠದಲ್ಲಿ ಹಾಡುತ್ತಿವೆ. ಹೇಗೆ? ಕಬ್ಬಿನ ರಸ ಮಿಡಿಯುವಂತೆ. ಕಬ್ಬು ಸಾಕು ತೆಗೆದರೆ ಏನಾಗ್ತದ? ರಸ ಚಿಮ್ಮುತ್ತದ. ಅದೇ ಪ್ರಕಾರ ಸೃಷ್ಟಿಯ ತುಂಬೆಲ್ಲ ಏನಾಗ್ತದ? ದೈವಿ ಚೈತನ್ಯ ಮಿಡಿಯುತ್ತಿದೆ. ಕಬ್ಬಿನ ಒಂದು ರಸ ಚಿಮ್ಮುವಂತೆ ದೈವಿಯ ಶಕ್ತಿ ಮಿಡಿಯುತ್ತಿದೆ. ಅಲ್ಲಿ ಏನಾಗ್ತದ? ಕೋಶಗಳು ಎಲ್ಲ ತಮಗೆ ಗೊತ್ತು. ಆನಂದಮಯ ಕೋಶದಲ್ಲಿ ಸುಳಿದಾಡುತ್ತಿರುವ ಅನುಭವ, ಸುಳಿದಾಡುತ್ತಿರೋ ಅನುಭವ. ಆನಂದಮಯ ಕೋಶಕ್ಕೆ ಹೋಗಿ ಹತ್ತಿ ಬಿಡ್ತಾರೆ ನಮ್ಮ ಚಹಾ ತೋಟ, ಕಾಫಿ ತೋಟ, ಹಸಿರು ಸೀರೆ ಉಟ್ಟ ಭೂತಾಯಿಯ ಮಡಿಲು ನೋಡ್ರಿ ಎಷ್ಟು ಸುಂದರವಾಗಿ ಹೇಗಿದೆ. ಭೂತಾಯಿ ಹಸಿರು ಸೀರೆಯನ್ನು ಉಟ್ಟಂತೆ ಕಾಣ್ತಾ ಇದ್ದಾಳೆ. ಆ ತೋಟದ ತುಂಬಾ ಹಸಿರು ಸೀರೆ ಉಟ್ಟು ಪ್ರಕೃತಿ ಮಾತೆಯ ಸುಂದರ ಬಂಧುರ ಮಧುರ ಮುಖದ ದರ್ಶನ, ಸುಂದರ ಬಂಧುರ ಮಧುರ ದರ್ಶನ. ನೇಚರ್ ಈಸ್ ಗ್ರೇಟ್ ಟೀಚರ್, ನೇಚರ್ ಈಸ್ ಗ್ರೇಟ್ ಟೀಚರ್. ಇದಕ್ಕಿಂತ ಹೆಚ್ಚಿನ ಟೀಚರ್ ಯಾರ್ರಿ? ಕಣ್ತುಂಬ ಹೃದಯ ತುಂಬಿ ಪ್ರಕೃತಿಯ ಸೌಂದರ್ಯ ಎಲ್ಲ ತುಂಬಿ ತುಳುಕಾಡ್ತಾ ಇದ್ದೇವೆ. ನಾನು ಬರೇ ಒಂದು ಪ್ಯಾಲೇಸ್ ಹೇಳ್ತಾ ಇದ್ದೇನೆ. ಆದ ಹಲವು ಪ್ಯಾಲೇಸ್ ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಹಿತ ಕಡಿಮೆ. ಆ ಸಹಿತ ಇನ್ನೂ ಇದರಲು ಯಾವ ರೀತಿ ಅಂತ ಕೇಳಿದ್ರ, ಅರಳಿನ ರಾಶಿಯಂತೆ ಹಾಲುಗಡಲ ಅಲೆಯಂತೆ ಆಗಸವೇ ತೇಲುತ್ತಿದೆ ಮೋಡ, ಪಸರಿಸಿದ ಗಿರಿ ಪಂಕ್ತಿ ನೆರೆ ನೋಟ ಹರಿವಂತೆ ಪಸರಿಸಿದೆ. ಇದರಲ್ಲಿ ಒಂದು ವಿಷಯ ನನಗೆ ನೆನಪು ಬರ್ತಾ ಇತ್ತು. ಅಲ್ಲಿ ಇಲ್ಲಿ ಬಂದ್ರು ಸಹಿತ ಅದೇ ನಾನು ನೆನಪು ಮಾಡ್ಕೊಂಡೆ. ನಿಸರ್ಗವೇ ಒಂದು ವೈದ್ಯ ಅಲ್ರಿ. ಆ ನಿಸರ್ಗವೇ ಒಂದು ವೈದ್ಯ ಅಂತ ನಾವು ತಿಳ್ಕೋಬಹುದು. ಕಾರಣ, ಕಾಡು ಜನರಿಗೆ ವೈದ್ಯ ಯಾರು? ಕಾಡಿನಲ್ಲಿ ಹುಟ್ಟಿ ಕಾಡಿನಲ್ಲಿ ಬೆಳೆದು ಕಾಡಿನಲ್ಲಿ ಇರುವಂತರಿಗೆ ಎಲ್ಲಾದ್ರೂ ವೈದ್ಯರು ಇರ್ತಾರ? ಇಲ್ಲ. ಆದ್ರೂ ಸಹಿತ ಅಂತ ಋಷಿ ಮುನಿಗಳಾಗ್ಲಿ, ಕಾಡು ಪಕ್ಷಿ ಪಶುಗಳಾಗಲಿ ಆ ಕಾಡಿನಲ್ಲಿ ಹುಟ್ಟಿ ಕಾಡಿನ 100 ವರ್ಷ ಬದುಕ್ತಾರ ಅವರು. ಕಾರಣ
ಅಲ್ಲೂ ಸಹಿತ ಸಾಕಷ್ಟು ಹೆಣ್ಣು ಮಕ್ಕಳದ ಇರ್ತಾರ. ಆರು ಸಹಿತ ಈಗಿನ ಗತ್ಲೆ ಎಲ್ಲಾರು ಅವರು ಹೆರಿಗೆ ನಾರ್ಮಲ್ ಡೆಲಿವರಿ ಆಗ್ತದ್ರದ್ದು. ಆದ್ರೆ ನಾವು ನಾಡಿನಲ್ಲಿ ಇದ್ದವ್ರದ್ದು ಏನು ಸ್ಥಿತಿ ಆಗ್ತಾ ಇದೆ? ಇದಕ್ ಕಾರಣ ಏನು? ನಿಸರ್ಗವೇ ಆ ಶಕ್ತಿ ಕಾಪಾಡ್ತದ. ಅದಕ್ಕಾಗಿ 3 ವಿಷಯ ಅಲ್ಲಿ ನಾನು ಒಂದು ವಿಚಾರ ಕಂಡುಕೊಂಡೆ. ನಾನು ಏನಂತ ತಿಳ್ಕೊಂಡ್ರಿ, ಒಂದನೇದು ಸೂರ್ಯನ ಬೆಳಕು. ನಮ್ಮ ಪ್ರಕೃತಿಗೆ ನಮ್ಮ ಆರೋಗ್ಯವಂತ ಆಗಿರಲು ಸಹಿತ ಅದು ಎಲ್ಲಿ ಇರಬೇಕು? ಸೂರ್ಯನ ಬೆಳಕು ನಮ್ಮ ಮೈ ಮನಗಳಲ್ಲಿ ತುಂಬಿ ತುಳುಕಬೇಕು. ಬೆಳಗಿನ ಸೂರ್ಯ, ಸಂಜೆಯ ಸೂರ್ಯ ನಮ್ಮ ಹಲವು ರೋಗಗಳಿಗಿನ್ನು ನಿವಾರಣೆ ಮಾಡುವಂಥದ್ದು. ಆದ್ರೆ ಕೆಲವೊಂದ್ ಕಡೆ ಏನ್ ಹೇಳ್ತಾ ಇದಾರ, ಹೊರಗೆ ಬರ್ಬೇಡ್ರಿ, ಸೂರ್ಯನ ಬೆಳಕ ತಗೋಬೇಡ್ರಿ. ಯಾಕ? ದುಡ್ಡು ಕಳಿಸೋ ಸಲುವಾಗಿ. ಏನಾಗಿದಾರ ನಮ್ಮ ಬೇರೆ ದೇಶದವ್ರು ಏನ್ ಹೇಳಿದಾರ ನಮಗ್ರೆ? ಅಲ್ಲಿ ಏನೇನೋ ಒಂದ ಕಂಡು ಹಿಡ್ತಾರ, ಹೀಗ್ ಮಾಡ್ಬೇಡ ಹೀಗ್ ಮಾಡ್ಬೇಡ. ಪುಕ್ಷಟ್ಟೆ ಸಿಗ್ತದ್ರಿ ನಮಗೂ ಔಷಧ. ಸೂರ್ಯನಿಂದ ಪುಕ್ಷಟ್ಟೆ ಸಿಗ್ತದ್ರಿ. ಹಲವು ಚರ್ಮ ರೋಗಗಳ ನಿವಾರಣೆ ಆಗುವಂತ ಶಕ್ತಿ ಸೂರ್ಯನ ಕಿರಣಗಳಲ್ಲಿ ಇದ್ದಿರ್ತು. ಅದು ನಾವು ಅರ್ಥ ಮಾಡ್ಕೋಬೇಕಲ್ರಿ ಅದು. ಆಮೇಲೆ ಇನ್ನೊಂದು ಗಾಳಿ, ಎಂಥ ಗಾಳಿ ನೋಡ್ರಿ ಇದು. ಆಮೇಲೆ ನೀರು, ಸೂರ್ಯನ ಬೆಳಕು, ಗಾಳಿ ಮತ್ತು ನೀರು ಇವೆಲ್ಲ ಸಹಜವಾಗಿ ಫ್ರೀ ಸಿಗ್ತದ್ರಿ. ದುಡ್ಡು ಕೊಡಂಗಿಲ್ದೆ ಸಿಗ್ತಾರದ. ಅದನ್ನ ಬಿಟ್ಟು ನಾವು ಏನ್ ಮಾಡ್ತೇವ್ರಿ? ಇದು ಅನಾರೋಗ್ಯ ಸೈಡ್ ಎಫೆಕ್ಟ್ ಆಗುವಾಗ ಏನಾದ್ರು ಸ್ವಲ್ಪ ಆಯ್ತಂದ್ರೆ ಡಾಕ್ಟರ್ ಹತ್ರ ಹೋಗ್ತೇವ್ರಿ ನಾವು. ಆಮೇಲೆ ಏನಾಗ್ತೇವ್ರಿ? ಅನಾರೋಗ್ಯಗಳಾಗ್ತೇವ್ರಿ ನಾವು. ಆರೋಗ್ಯದವ್ರು ಅನಾರೋಗ್ಯ ಆಗಾಗ್ಲಿಕ್ಕೆ ಆಗ್ತೈತೆ. ಸ್ವಲ್ಪ ಸಹನತೆ ತಗೊಂಡ್ರೆ ನಾವು ಬಿಸಿಲಿನಲ್ಲಿ ಓಡಾಡಿದ್ರೆ ನಮ್ಮ ನೋವುಗಳೆಲ್ಲ ಹೋಗ್ಬಿಡ್ತಾವ್ರಿ. ಪ್ರಾಣಿ ಪಕ್ಷಿಗಳು ನೋಡ್ರಿ, ಅವಕ್ಕೆ ಯಾವ್ದು ಹಾಸ್ಪಿಟಲ್ ಇಲ್ರಿ, ಆದ್ರೂ ನಮ್ಮ ಜೊತೆ ಬದುಕ್ತಾವಲ್ರಿ. ಕೆಲವೊಂದು ನಾಯಿ, ಆಮೇಲೆ ಹಸು, ದನ, ಕರು, ಮತ್ ಇನ್ನೇನು ಬೆಕ್ಕು, ಇವಕ್ಕೂ ಎಲ್ಲ ಕೆಲವೊಂದು ದನಗಳ ದವಾಖಾನೆ ಅಂತ ಆಗಿದಾವ್ರಿ. ಆ ಸಹಿತ ಇವು ಇಲ್ಲದೆ ಒಂದು ಕಾಡಿನಲ್ಲಿ ಇರ್ತಾವಲ್ರಿ, ಅವಕ್ಕೆ ಯಾವುದೇ ರೀತಿ ಹಾಸ್ಪಿಟಲ್ ಇಲ್ಲ. ಅದಕ್ಕಾಗಿ ನಾವು ಯಾವ ಫ್ರೀ ಆಗಿ ಸಿಗುವಂತ ಸೂರ್ಯನ ಬೆಳಕಿನೊಂದಿಗೆ ನಾವು ಬದುಕಬೇಕು. ಸೂರ್ಯನ ಕಿರಣಗಳೇ ಔಷಧ. ನಮ್ಗೆ ಸೂರ್ಯನ ಕಿರಣಗಳ ಹಲವು ರೋಗಗಳನ್ನ ಪರಿಹಾರ ಮಾಡುವಂತ ಶಕ್ತಿ ಐತಿ. ಈಗ ನೋಡ್ರಿ, ಕನ್ನಡಕ ಅಂದ್ರೆ ಈಗ ಏನು ಚಲೋದವ್ರಿ, ಕಣ್ಣು ಅಂತ ತಿಳ್ಕೊಂಡ್ರಿ ನಾವು. ಆದ್ರೇನ ಹೊರಗೆ ಹೋಗ್ಬೇಕಾದ್ರೆ ಏನೋ ಗಾಗಲ್ ಏನಂತಾರಲ್ರಿ, ಕಪ್ಪು ಕಲರ್ದು ಏನೇನೋ ಬಂದಾವಲ್ರಿ. ಗಾಗಲ್ ಹಾಕೊಂಡ್ ಹೋಗ್ಬೇಕು, ಇಲ್ಲ ಕಣ್ಣು ಬಾದಾಗ್ತಾವ. ಯಾರು ಹೇಳ್ತಾರದು? ಇದೆಲ್ಲ ದುಡ್ಡು ಹುಟ್ಟಿಸ್ಲಿಕ್ಕೆ ಮಾಡುವಂತ ಒಂದು ಇದನ್ರಿ. ಇವೆಲ್ಲ ಬೇಡವೇ ಬೇಡ. ಯಾರೇ ಬೇಕಿರೋದಿಲ್ಲ ರೀ. ಒಳ್ಳೆ ಕಣ್ಣುಗಳು, ಅದು ಸೂರ್ಯನ ಕಿರಣಗಳು ಬೀಳೋದ್ರಿಂದ ನಮ್ಮಲ್ಲಿ ಸ್ವಚ್ಛತೆ ಉಂಟಾಗ್ತಾ ಇರೋದು ಒಳಗಿಂದ. ಅದನ್ನ ಬಿಟ್ಟ ಕಷಿಂದ ಅಂತ ಗಾಗಲ್ ಹಾಕೊಂಡು ಇದ್ದದು ಒಳ್ಳೆಯ ಕಣ್ಣುಗಳನ್ನು, ಶಿವನು ಕೊಟ್ಟಂತ ಕಣ್ಣುಗಳು ನಾವು ಕೆಡ್ಸ್ಕೊಳ್ತಾ ಇದ್ದೀವಿ. ಅಷ್ಟೆಲ್ಲ ಸೂರ್ಯನ ಕಿರಣಗಳನ್ನ ನೋಡ್ಕೊಂಡ್ ಕಷಿಂದ ನಾವು ಏನ್ ಮಾಡ್ಬೇಕು? ಅವರೆಲ್ಲ ಕಂಡು ಹಿಡಿದಾರ ಬೇರೆ ದೇಶದವ್ರು. ಯಾಕ? ಅವ್ರ ಹಣಕ್ಕಾಗಿ. ಅದಕ್ಕಾಗಿ ಎಳೆ ಬಿಸಿಲಿನಲ್ಲಿ ನಿಂದ ನಮಗೆಲ್ಲ ಅನುಕೂಲ ಆಗ್ತದೆ. ಆಮೇಲೆ ನೀರು, ಎಂತ ನೀರು ಒಳ್ಳೇದ್ರಿ? ಬಾಟ್ಲ್ ನೀರು ಒಳ್ಳೇದಾ? ಫಿಲ್ಟರ್ ನೀರು ಒಳ್ಳೇದಾ? ಇಲ್ಲ. ನಮ್ಗೆ ಯಾವ ನೀರು ಬೇಕು? ಎಂಥ ನೀರ್ ಬೇಕು? ನಮ್ ಒಳಗ ಫಿಲ್ಟರ್ ಇದಾರ. ಇದು ಭಗವಂತ ಕೊಟ್ಟಿದಾನ ಒಳ್ಳೆ ಫಿಲ್ಟರ್ ಮಗ. ಅದನ್ನ ಬಿಡ್ತೇವ್ರಿ ನಾವು. ಏನೇನ್ ಬೆಟ್ಟದ ಮೇಲಿನಿಂದ ಹರಿದು ಬರುವಂತ ನೀರು ಎಂಥ ಪರಿಶುದ್ಧರಲ್ಲಿ, ಎಂಥ ರುಚಿಯ ನೀರು. ಯಾಕರಿದು? ಆ ಬೆಟ್ಟದ ಮೇಲಿರುವಂತ ಅಂದ್ರೆ ಹಲವು ಔಷಧಿಯ ಒಂದು ಗಿಡ ಮರಗಳು ಇರ್ತಾವ. ಆ ಬೇರಿನಿಂದ ಇಳಿದು ನೀರು ಬರ್ತಾವಲ್ರಿ. ಆ ನೀರನ್ನು ಕುಡಿಯೋದ್ರಿಂದ ನಮಗೆ ಒಳ್ಳೆಯದ. ಇದು ನಮಗೆ ಏನಾಗ್ಬಿಡ್ತದ, ನಮಗೆ ಆರೋಗ್ಯ ಒಂಥರ ಆಗ್ಲಿಕ್ಕೆ ಸಾಧ್ಯತೆ. ಏನು ಹೇಳ್ತಾರ, ಭಯ ಪಡಿಸ್ತಾರ ನೋಡ್ರಿ. ಇದು ನೀರ್ ಅಂತ ಕುಡಿಬೇಡ್ರಿ, ಬಾಟ್ಲಿ ನೀರು ಕುಡ್ಬೇಕ್ರಿ, ಅಥವಾ ಕ್ರಿಮಿ ಇರ್ತಾವ, ಏನೇನೋ ಹೇಳ್ತಾರದು. ಅದನ್ನೆಲ್ಲ ನೆಪ ಹೇಳಿ ಕಸಿಂದ ನಮಗ ಭಗವಂತ ಏನ್ ಇಟ್ಟಿದಾನ, ನಮ್ಮೊಳಗ ಫಿಲ್ಟರ್ ಇಟ್ಟಿದಾನ ಅಂತ ಒಳ್ಳೆ ನಮ್ಮ ನೀರು ಕುಡಿಯೋದ್ರಿಂದ ನಮಗ ಒಳ್ಳೇದ, ನಮಗ ಆರೋಗ್ಯ ಆಗ್ತದ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ, 2 ನಿಮಿಷ ಹೇಳ್ತೇನ್ರದು. ಆ ಗಾಳಿಯ ಬಗ್ಗೆ ನಿಮಗೆ ಒಂದು ವಿಷಯ ಹೇಳ್ಬೇಕಾದ್ರೆ, ನಾವು ಏನ್ ಮಾಡ್ತೇವ, ಗಾಳಿಯನ್ನಾಗಿ ಸ್ವೀಕರಿಸ್ಬೇಕ್ರ. ಅಂದ್ರೆ ಅಕ್ಷಿಯನ್ನು ಹಚ್ತಾರಲ್ರಿ ಹಾಸ್ಪಿಟಲ್ಗೆ ಹೋಗಿ. ಬೇಡ, ನಮಗೆ ಏನಾದ್ರು ಸ್ವಲ್ಪ ಉಸಿರಾಟ ತೊಂದರೆ ಆಗ್ತಂದ್ರೆ ಹೋಗೋಣ ನಾವು. ಗಾಳಿ, ನಿಸರ್ಗದತ್ತವಾದಂತ ಗಾಳಿ, ಒಂದು ಗಿಡದ ಕೆಳಗೆ ಒಂದು ಒಳ್ಳೆಯ ಗಾಳಿಯನ್ನು ನಾವು ತೆಗೆದುಕೊಳ್ಳಬೇಕ. ಅದಕ್ಕಾಗಿ ಬೆಟ್ಟದಲ್ಲಿರುವಂತ ಜನರಾಗ್ಲಿ, ಕಾಡು ಮನುಷ್ಯರಾಗ್ಲಿ, ಆಮೇಲೆ ಋಷಿ ಮುನಿಗಳಾಗಲಿ, ಇವರೆಲ್ಲ ಏನ್ ಮಾಡ್ತಾರ, ಈ ಯಾವ ಗಾಳಿ, ನೀರು, ಸೂರ್ಯನ ಬೆಳಕಿನಿಂದ ಆರೋಗ್ಯವಾಗಿ 100 ವರ್ಷ ಬದುಕ್ತಾರ. ಅದಕ್ಕಾಗಿ ಏನ್ ಮಾಡ್ಬೇಕು, ನಮಗ ಇದೆಲ್ಲ ಬಿಟ್ಟು ಇದಕ್ಕಿಂತನು, ನಮಗ ಆಹಾರಕ್ಕಿಂತನು ಇವು 3 ನಮಗೆ ವಿಷಯ ಏನಾಗ್ತಾವ, ನಮಗೆ
ಅವಶ್ಯವಾಗಿ ಬೇಕೇ ಬೇಕು. ಅದಕ್ಕಾಗಿ ನಮ್ಮ ಮನಸ್ಸು ನಿರ್ಮಲವಾಗಿರಲಿ, ನಮ್ಮ ಮನಸ್ಸು ನಿರ್ಮಲವಾಗಿರಲಿ. ನಾನೆಂಬ ಅಹಂಕಾರ ಶೂನ್ಯವಾಗಿರಲಿ, ನಾನೆಂಬ ಅಹಂಕಾರ ಶೂನ್ಯವಾಗಿರಲಿ. ಕಾರಣ ನಮಗೆ ನಿಸರ್ಗದ ಹತ್ತಿರ ಒಡನಾಟ ನಮ್ಮ ಜೀವನದ ಒಂದು ಪವಿತ್ರ ಪಾವನ ಆಗುತ್ತದ. ಅದಕ್ಕಾಗಿ ಇನ್ನೂ ಸಾಕಷ್ಟು ವಿಷಯಗಳನ್ನ ಹೇಳ್ಬೇಕಾಗಿತ್ತು, ಆದ್ರೂ ಸಮಯದ ಅಭಾವ. ಇನ್ನು ನನಗೆ ಮತ್ತೆ ಮುಂದೆ ಅವಕಾಶಕ್ಕರ ಮತ್ತೆ ಮುಂದುವರೆದ ಭಾಗವನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ನನಗೆ ಈ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಸಹಿತ ರಂಗನಾಥ ಗುರುಜಿಯವ್ರು ಮೊದ್ಲು ಮಾಡ್ಕೊಂಡು, ಎಲ್ಲರಿಗೂ ಗೀತಾ ಮೇಡಮ್ ಮೊದ್ಲು ಮಾಡ್ಕೊಂಡು, ಆಮೇಲೆ ನಾಗರತ್ನಮ್ಮ ಹಲವಾರು ಅವರಿವರೆಣದೆ ಎಲ್ಲರಿಗೂ ಸಹಿತ ಶಾಂತ ರೀತಿಯಾಗಿ ಕುಂತು ಏನೋ ನನ್ನ ಅಲ್ಪ ಜ್ಞಾನಕ್ಕೆ ಹೊಳೆಯುವಂತ ಕೆಲವು ಮಾತುಗಳನ್ನ ಯಾವ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಿ ತಮ್ಮೆಲ್ಲರಲ್ಲಿ ಅಡಗಿರುವಂತ ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.